ಯಾವುದೇ ಒಂದು ಪೊಯಮ್ ಆಗಿರ್ಬೋದು ಅಥವಾ ಒಂದು ಬರಹ ಆಗಿರಬಹುದು, ಅದನ್ನು ಓದೋದಕ್ಕಿಂತ ಮುಂಚೆ ಅದರಲ್ಲಿ ಯಾವೆಲ್ಲ ಹೊಸ ಶಬ್ದಗಳಿವೆ ಅನ್ನೋದನ್ನು ಒಂದು ಪಟ್ಟಿ ಮಾಡಿ ಆ ಶಬ್ದಗಳ ಅರ್ಥವನ್ನು ತಿಳ್ಕೊಳ್ಳೋದು ಬಹಳ ಮುಖ್ಯ. ಅಷ್ಟು ಮಾಡಿದ್ವಿ ಅಂತಂದರೆ ನಾವು ಆ ಪೊಯಮ್ ಆಗಿರ್ಬೋದು, ಆ ಒಂದು ಬರಹ ಆಗಿರ್ಬೋದು ನಮಗೆ ಅರ್ಥ ಆಗ್ತಾ ಹೋಗ್ತೈತಿ. ಆ ಒಂದು ಉದ್ದೇಶದಿಂದ ಈ ಕ್ವಾಲಿಟಿ ಆಫ್ ಮರ್ಸಿ ಅನ್ನುವಂತಹ ಕವಿತೆಯಲ್ಲಿರುವಂತಹ ಬಹಳಷ್ಟು ಹೊಸ ಶಬ್ದಗಳನ್ನು ನಾನಿಲ್ಲಿ ಬರೆದಿದ್ದೀನಿ. ಅವುಗಳ ಅರ್ಥವನ್ನು ನೋಡ್ತಾ ಹೋಗೋಣ. ಕ್ವಾಲಿಟಿ ಆಫ್ ಮರ್ಸಿ, ನ್ಯೂ ವರ್ಡ್ಸ್, ಗ್ಲಾಸರಿ ವರ್ಡ್ಸ್. ಇಲ್ಲಿ 1ರಿಂದ 13ರವರೆಗೂ ಏನದಾವ ಅಂತಂದರೆ ಗ್ಲಾಸರಿ ವರ್ಡ್ಸ್ ಅಂತಂದರೆ ಪುಸ್ತಕದಲ್ಲಿದ್ದಂಥ ಶಬ್ದಗಳಿವೆ. ಆಮೇಲೆ ಎಕ್ಸ್ಟ್ರಾ ವರ್ಡ್ಸ್ ಒಂದು 2-3 ಇವೆ, ಅವುಗಳನ್ನು ಕೂಡ ಬರೆದಿದ್ದೀನಿ. ಈ ಶಬ್ದಗಳ ಅರ್ಥ ಕೂಡ ಗೊತ್ತಿಲ್ಲದೆ ಇರ್ಬೋದು. ಇಲ್ಲಿ ಎಲ್ಲ ಬರೆದಿರುವಂಥ ಶಬ್ದಗಳನ್ನು ಹೊರತುಪಡಿಸಿ ಇನ್ನೂ ನಿಮ್ಗೆ ಆ ಪೊಯಮ್ದಲ್ಲಿ ಶಬ್ದಗಳ ಅರ್ಥ ಗೊತ್ತಿಲ್ಲ ಅಂತಂದರೆ ದಯವಿಟ್ಟು ಡಿಕ್ಷನರಿಯನ್ನು ರೆಫರ್ ಮಾಡಿ ಅರ್ಥ ಮಾಡ್ಕೊಳ್ತಾ ಹೋಗ್ರಿ. ಈಗ ನಾವು ಈ ಶಬ್ದಗಳ ಅರ್ಥ ಮತ್ತು ಅವುಗಳನ್ನು ವಾಕ್ಯದಲ್ಲಿ ಹೆಂಗೆ ಬಳಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ. ಇವುಗಳು ಕಾಂಟೆಕ್ಸ್ಚುವಲ್ ಮೀನಿಂಗ್ ಅಂತ ಹೇಳ್ತೀವಿ. ಈ ಪೊಯಮಿಗೆ ಸಂಬಂಧಪಟ್ಟಂತಹ ಅರ್ಥವನ್ನು ಕೊಡುವಂತಹ ಶಬ್ದಗಳಿವು. ಇಲ್ಲಿ ಬರೆದಿರುವಂಥ ಶಬ್ದಗಳೇನು ಮಾಡ್ತಾವೆ ಅಂತಂದ್ರೆ ಆ ಪೊಯಮಿಗೆ ಸಂಬಂಧಪಟ್ಟಂತಹ ಅರ್ಥವನ್ನು ಕೊಡ್ತಾ ಹೋಗ್ತಾವೆ. ಬೇರೆ ಬೇರೆ ಸನ್ನಿವೇಶದಲ್ಲಿ ಈ ಶಬ್ದಗಳನ್ನು ಉಪಯೋಗಿಸಿದಾಗ ಮತ್ತೆ ಅಲ್ಲಿ ಬೇರೆ ಬೇರೆ ಅರ್ಥಗಳನ್ನು ಕೊಡ್ತಾ ಹೋಗ್ತೈತಿ. ಫಾರ್ ಎಕ್ಸಾಂಪಲ್, ಹೊಳೆ ಅನ್ನುವಂತಹ ಪದ ನೋಡ್ರಿ. ಹೊಳೆ ಅಂತಂದ್ರೆ ಮಿಂಚೋದು ಆಗ್ತೈತಿ. ಅದೇ ನಾವು ಹೊಳೆನ ನದಿ ಅಂತಲೂ ರೆಫರ್ ಮಾಡ್ಬೋದು. ಹೊಳೆಯು ಹರಿಯುತ್ತಿದೆ ಅಂತ ಹೇಳಿದಾಗ ಇಲ್ಲಿ ನದಿ ಅಂತ ಆಗ್ತೈತಿ. ಕಿವಿಯೋಲೆಗಳು ಹೊಳೆಯುತ್ತಿವೆ ಅಂದಾಗ ಇಲ್ಲಿ ಮಿನುಗೋದು ಅಂತ ಆಗ್ತೈತಿ. ಹಂಗೆ ಸನ್ನಿವೇಶಕ್ಕೆ ತಕ್ಕಂಗೆ ಬೇರೆ ಬೇರೆ ಅರ್ಥ ಬರ್ತಾ ಹೋಗ್ತಾವೆ. ಸೊ ಇವು ಪೊಯಮ್ಗೆ ಸಂಬಂಧಪಟ್ಟಂತಹ ಅರ್ಥಗಳು. ಸ್ಟ್ರೇನ್ಡ್, ಫೋರ್ಸ್ಡ್, ಕಂಪೆಲ್ಡ್, ಬಲವಂತದ, ಒತ್ತಾಯದ. ದ ಮರ್ಸಿ is not strained, or the quality of mercy is not strained. Droppeth, drops, ಬೀಳು. The mercy drops from the heaven, like that. Blessed, blessed, ಆಶೀರ್ವದಿಸಲ್ಪಟ್ಟ. When I met my teacher, I felt blessed. Scepter, a decorated rod carried by a king or a queen as a symbol of power. Rajadanda, king always carries scepter while delivering justice. Temporal, worldly power. Tatkalika, human beings on this earth are temporary. Majesty, royal power, ಸಾರ್ವಭೌಮತೆ. ದೇವದತ್ತ requested his majesty the king to get back his swan from Siddhartha. Doth, does, this is helping verb. What does he eat? Where does he go? We use like that. Dread, threat, bhiti, bhaya. After the incident of earthquake, the inmates of that house explained their dreadful experience. Enthroned, seated, simhasana verida. When the mercy is enthroned in the heart of the king also becomes God. Attribute, quality, character, lakshana. The mercy is the attribute of God. Likest gods, like that of gods. When the king uses mercy in his justice, he is like that of God. Seasons, tempers, ಸಂಸ್ಕರಿಸು, ಹದಗೊಳಿಸು. ಇಲ್ಲಿ ಸೀಸನ್ಸ್ ಅಂತಂದರೆ ಋತುಮಾನಗಳಲ್ಲ. ಸೀಸನ್ ಅಂದ್ರೆ ಏನು? ಟೆಂಪರಿಂಗ್, ಸಂಸ್ಕರಿಸೋದು, ಹದಗೊಳಿಸೋದು ಅಂತ, ಬದಲಾಯಿಸೋದು ಅಂತ. ವೆನ್ ಮರ್ಸಿ ಸೀಸನ್ಸ್ ಜಸ್ಟಿಸ್, ದ ಕಿಂಗ್ ಬಿಕಮ್ಸ್ ಗಾಡ್. ಎಂಡ್ ನೋಬಲ್ಸ್, ಮೇಕ್ ಸಮಥಿಂಗ್ ನೋಬಲ್, ಉನ್ನತಿಗೇರಿಸು. ದ ಗುಡ್ ಬುಕ್ಸ್ ಎಂಡ್ ನೋಬಲ್ ಮ್ಯಾನ್. ಎಕ್ಸ್ಟ್ರಾ ವರ್ಡ್ಸ್,
heaven, the abode of God, sky, swarga. Every human being thinks that he should go to heaven. Mighty, having great strength, balishta. The tiger is a mighty animal. Monarch, head of state, Raja, Samrata. The monarch should have mercy in his heart whenever he is giving justice. ಇವಿಷ್ಟು ಪೋಯಮ್ನ ಬಗ್ಗೆ ಹೊಸ ಶಬ್ದಗಳು ಮತ್ತು ಅದರ ಅರ್ಥ. ಈಗ ನಾವು ಆ ಕವಿತೆಯನ್ನು ಅಧ್ಯಯನ ಮಾಡೋಣ. ಆತ್ಮೀಯ ವಿದ್ಯಾರ್ಥಿಗಳೇ, ಕ್ವಾಲಿಟಿ ಆಫ್ ಮರ್ಸಿ ಅನ್ನುವಂತಹ ಪೋಯಮ್ನ ಹೊಸ ಶಬ್ದಗಳನ್ನು ನೋಡಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ವಿ. ಈಗ ನಾವು ಆ ಒಂದು ಕವಿತೆಯನ್ನು ಅಧ್ಯಯನ ಮಾಡೋಣ. ಆ ಕವಿತೆಗೆ ಒಂದು ಹಿನ್ನೆಲೆ ಇದೆ. ಈ ಕವಿತೆ ವಿಲಿಯಂ ಶೇಕ್ಸ್ಪಿಯರ್, ಇಂಗ್ಲಿಷ್ ಸಾಹಿತ್ಯದ ಮಹಾನ್ ನಾಟಕಕಾರ, ಆ ವ್ಯಕ್ತಿ ಬರೆದಿರುವಂತಹ ದ ಮರ್ಚೆಂಟ್ ಆಫ್ ವೆನಿಸ್ ಅನ್ನುವಂತಹ ಒಂದು ಪೋಯಮ್, ಒಂದು ಡ್ರಾಮಾ, ಒಂದು ಪ್ಲೇ ಅಥವಾ ಒಂದು ನಾಟಕದಿಂದ ಈ ಕವಿತೆಯನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ. ಈ ಕವಿತೆ ಯಾರ ಬಾಯಿಂದ ಬರುತ್ತೆ ಅಂತಂದರೆ ನಮ್ಮ ಹೀರೋಯಿನ್ ಅಂತಾನೆ ಹೇಳ್ಬೋದು, ನಾಯಕಿ ಪೋರ್ಷಿಯಾಳ ಬಾಯಿಂದ ಈ ಕವಿತೆ ಉಚ್ಚರಿಸಲ್ಪಡ್ತದೆ. ಯಾವ ಸನ್ನಿವೇಶದಲ್ಲಿ ಅದು ಉಚ್ಚರಿಸಲ್ಪಡ್ತದೆ ಅವಳಿಂದ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಸ್ಟೋರಿ ಬ್ಯಾಕ್ಗ್ರೌಂಡ್, ಆ ಕವಿತೆಯ ಬ್ಯಾಕ್ಗ್ರೌಂಡ್ ಏನು ಅಂತ ಅದೊಂದು ಕಥೆಯ ರೂಪದಲ್ಲಿ ಚಿಕ್ಕದಾಗಿ ಹೇಳಿಬಿಡ್ತೀನಿ. ನಮ್ಮ ಕಥೆಯನ್ನು ಶೈಲಾಕ್ನಿಂದ ಆರಂಭ ಮಾಡೋಣ. ಶೈಲಾಕ್, ಆಂಟೋನಿಯೋ, ಬಸ್ಸಾನಿಯೋ, ಪೋರ್ಷಿಯಾ ಅಂತೇಳಿ ಇವರು 4 ಜನ ಮೇನ್ ಕ್ಯಾರೆಕ್ಟರ್ಸ್ ಈ ಒಂದು ಡ್ರಾಮಾದಲ್ಲಿ. ಬಸ್ಸಾನಿಯೋ, ಆಂಟೋನಿಯೋ ಇವರೇನು ಇಬ್ಬರು ಫ್ರೆಂಡ್ಸ್ ಇವರು. ಪೋರ್ಷಿಯಾ ಏನು ವೈಫ್ ಆಫ್ ಬಸ್ಸಾನಿಯೋ, ಈ ಬಸ್ಸಾನಿಯೋನ ಹೆಂಡತಿ ಅವಳು. ಇನ್ನು ಶೈಲಾಕ್ ಹೇಟ್ಸ್ ಆಂಟೋನಿಯೋ, ಈ ಆಂಟೋನಿಯೋನನ್ನು ಅವನು ದ್ವೇಷಿಸ್ತಾ ಇರ್ತಾನೆ. ಯಾಕೆ ಏನು ಅಂತ ಈ ಕತೆ ನೋಡ್ತಾ ಹೋದಂತೆ ನಿಮಗೆ ಗೊತ್ತಾಗ್ತದೆ. ಶೈಲಾಕ್ನಿಂದ ಆರಂಭ ಮಾಡೋಣ. ಶೈಲಾಕ್ ನೋಡ್ರಿ, ಹೆಸರೇ ಸೂಚಿಸುವಂತೆ ಶೈ ಅಂದರೆ ನಾಚಿಕೆ, ಲಾಕ್ ಅಂದರೆ ಲಾಕ್ ಆಗಿರುವಂಥದ್ದು ಅಂತ. ಹಾಗಾಗಿ ಇವನು ನಾಚಿಕೆ ಇಲ್ಲದೆ ಇರುವಂತಹ ವ್ಯಕ್ತಿ ಅಂತ ಹೆಸರಿನಿಂದನ ಸೂಚಿಸ್ತೈತಿ. ಈ ಶೈಲಾಕ್ ಏನಂತಂದರೆ ಈ ವೆನಿಸ್ ನಗರದ ಒಬ್ಬ ದೊಡ್ಡ ಶ್ರೀಮಂತ. ಅವನೇನು ಮಾಡ್ತಿರ್ತಾನೆ, ದುಡ್ಡನ್ನು ಜನರಿಗೆ ಕೊಟ್ಟು ಅದಕ್ಕೆ ಹೆಚ್ಚಿನ ಬಡ್ಡಿಯನ್ನು ತಗೊತಾ ಇರ್ತಾನೆ. ಈ ರೀತಿ ಜನರನ್ನು ಪೀಡಿಸ್ತಾ ಇರ್ತಾನೆ. ಇನ್ನು ಆಂಟೋನಿಯೋ ಇವನು ಕೂಡ ಶ್ರೀಮಂತ, ಆದರೆ ಇವನು ಭಾಳ ಸಂಭಾವಿತ ವ್ಯಕ್ತಿ, ಒಳ್ಳೆಯ ವ್ಯಕ್ತಿ. ಇವನೇನು ಮಾಡ್ತಿರ್ತಾನೆ, ದುಡ್ಡನ್ನು ಜನರಿಗೆ ಕೊಡ್ತಿರ್ತಾನೆ ಇವನು ಕೂಡ, ಆದರೆ ಬಡ್ಡಿಯನ್ನು ತಗೊಳ್ತಾ ಇರೋದಿಲ್ಲ ಅಥವಾ ಹೆಚ್ಚಿನ ಬಡ್ಡಿಯನ್ನು ತಗೊಳ್ತಾ ಇರೋದಿಲ್ಲ. ಹಾಗಾಗಿ ಆಂಟೋನಿಯೋ ಏನಾಗಿರ್ತಾನಂತಂದರೆ ಭಾಳ ಫೇಮಸ್ ಆಗಿರ್ತಾನೆ. ಇವನು ಯಾವ ರೀತಿ ಫೇಮಸ್ ಆಗಿರ್ತಾನೋ ಇವನು ಅದೇ ರೀತಿ ಇನ್ಫೇಮಸ್ ಆಗಿರ್ತಾನೆ. ಇವನು ಖ್ಯಾತಿಯನ್ನು ಹೊಂದಿರ್ತಾನೆ, ಇವನು ಕುಖ್ಯಾತಿಯನ್ನು ಹೊಂದಿರ್ತಾನೆ. ಇನ್ನು ಆಂಟೋನಿಯೋ ಮತ್ತು ಬಸ್ಸಾನಿಯೋ ಇಬ್ಬರು ಏನಿವರು ಫ್ರೆಂಡ್ಸ್. ಈ ಬಸ್ಸಾನಿಯೋ ಇವನೊಬ್ಬ ವಿಲಾಸಿ ಮನುಷ್ಯ, ಹೆಚ್ಚು ದುಡ್ಡು ಖರ್ಚು ಮಾಡ್ತಿರ್ತಾನೆ. ಹಾಗಾಗಿ ಬಂದಿರೋ ದುಡ್ಡನ್ನೆಲ್ಲ ಖರ್ಚು ಮಾಡ್ಕೊಂಡ್ಬಿಡ್ತಾನೆ. ಯಾವಾಗಾದರೂ ಅವ್ನಿಗೆ ದುಡ್ಡು ಬೇಕಾಯಿತು ಅಂತಾರೆ ಆಂಟೋನಿಯೋನ ಹತ್ರ ಬಂದು ದುಡ್ಡನ್ನು ಕೇಳ್ತಾ ಇರ್ತಾನೆ. ಇನ್ನು ಪೋರ್ಷಿಯಾ ಒಬ್ಬ ಸುಂದರ ಕನ್ಯೆಯವಳು. ಇವಳ ಮದುವೆಯ ತಯಾರಿಯನ್ನು ಇವರ ತಂದೆ ಮಾಡ್ತಿರ್ತಾನೆ. ಪೋರ್ಷಿಯಾ ಕೂಡ ಒಬ್ಬ ಒಳ್ಳೆ ಶ್ರೀಮಂತನೇ. ಪೋರ್ಷಿಯಾಳನ್ನು ಬಸ್ಸಾನಿಯೋ ಮದುವೆ ಮಾಡ್ಕೋಬೇಕು ಅಂತ ಅನ್ಕೊತಾನೆ. ಅನ್ಕೊಂಡು ಏನು ಮಾಡ್ತಾನೆ, ಪೋರ್ಷಿಯಾಳನ್ನು ಇಂಪ್ರೆಸ್ ಮಾಡ್ಬೇಕಲ್ಲ, ಅವಳು ಶ್ರೀಮಂತೆ, ಇವನು ವಿಲಾಸಿ, ಖರ್ಚು ಮಾಡೋನು. ಇನ್ನು ಸ್ವಲ್ಪ ದುಡ್ಡು ಬೇಕು ಅವನಿಗೆ ಪೋರ್ಷಿಯಾಳನ್ನು ಪ್ರಭಾವಗೊಳಿಸೋದಕ್ಕೆ. ಅದಕ್ಕೆ ಏನು ಮಾಡ್ತಾನಂದರೆ ಬಸ್ಸಾನಿಯೋ ಆಂಟೋನಿಯೋನ ಹತ್ರ ಬರ್ತಾನೆ, ನನಗೊಂದಿಷ್ಟು ದುಡ್ಡು ಕೊಡು, ನಾನು ಪೋರ್ಷಿಯಾಳನ್ನು ಇಂಪ್ರೆಸ್ ಮಾಡಿ ಮದುವೆ ಮಾಡ್ಕೋಬೇಕು ಅಂತ. ಅದೇ ಸಮಯದಲ್ಲಿ ಏನಾಗ್ತದೆ ಅಂತಂದರೆ ಆಂಟೋನಿಯೋನ ಹತ್ರ ದುಡ್ಡು ಇರೋದಿಲ್ಲ. ಆವಾಗ ಆಂಟೋನಿಯೋ ಏನು ಮಾಡ್ತಾನೆ, ಶೈಲಾಕ್ನ ಹತ್ರ ದುಡ್ಡನ್ನು ಕೇಳೋದಕ್ಕೆ ಬರ್ತಾನೆ. ನನ್ನ ಸ್ನೇಹಿತನಿಗೆ ಸಹಾಯ ಮಾಡಬೇಕಾಗಿದೆ, ಒಂದಿಷ್ಟು ದುಡ್ಡು ಕೊಡು ಅಂತ.
ಶೈಲಾಕ್ ಇದೇ ಒಂದು ಸಮಯವನ್ನು ಏನು ಮಾಡ್ತಾನೆ, ಚೆನ್ನಾಗಿ ಉಪಯೋಗಿಸ್ಕೊಳ್ಬೇಕು ಅಂತ ನಿರ್ಧಾರ ಮಾಡ್ತಾನೆ. ಆವಾಗ ಶೈಲಾಕ್ ದುಡ್ಡು ಕೊಡೋದಕ್ಕೆ ಒಪ್ಕೊತಾನೆ. ಆಯಿತು ಆ್ಯಂಟೋನಿಯೋ, ನಾನು ನಿನಗೆ ದುಡ್ಡು ಕೊಡ್ತೀನಿ, ಆದರೆ ನೀನು ನಿರ್ದಿಷ್ಟ ಸಮಯದಲ್ಲಿ ಆ ದುಡ್ಡನ್ನು ನನಗೆ ವಾಪಸ್ ಕೊಡಲಿಲ್ಲ ಅಂತಂದರೆ ನಿನ್ನ ದೇಹದ ಯಾವುದೇ ಭಾಗದಿಂದ 1 ಪೌಂಡ್ನಷ್ಟು ನಾನು ಮಾಂಸವನ್ನು ತೆಗೆದುಕೊಳ್ತೀನಿ ಅಂತ. ಅವನನ್ನು ಕೊಲೆ ಮಾಡುವ ಹುನ್ನಾರ ಇತ್ತು ಅವನಿಗೆ. 1 ಪೌಂಡ್ ಅಂದರೆ ಸುಮಾರು 453 ಗ್ರಾಮ್ನಷ್ಟು, ಅದನ್ನು ಗ್ರಾಮ್ನಲ್ಲಿ ಅಳತೆ ಮಾಡಿದರೆ ಅಷ್ಟು ಒಂದಿಷ್ಟು ಮಾಂಸವನ್ನು ನಿನ್ನ ದೇಹದಿಂದ ತಗೊತೀನಿ ಅಂತ ಹೇಳ್ತಾನೆ. ಆ್ಯಂಟೋನಿಯೋಗೆ ಅನಿವಾರ್ಯ ಆಗಿತ್ತು, ಹೇಳ್ತಾನೆ ಆಯಿತು ನಾನು ಈ ಷರತ್ತಿಗೆ ಒಪ್ತೀನಿ ಅಂತ. ಯಾಕಂದರೆ ಆ್ಯಂಟೋನಿಯೋನ ಒಂದಿಷ್ಟು ಸಾಮಾನು ತುಂಬಿರುವಂಥ ಹಡಗುಗಳು ಸಮುದ್ರದಿಂದ ಬರ್ತಾ ಇರ್ತವೆ. ಅವು ಬಂದವು ಅಂತಂದರೆ ಇವನ ಆರ್ಥಿಕ ಸಮಸ್ಯೆ ಪರಿಹಾರ ಆಗ್ತಿರ್ತೈತಿ. ಅವಾಗ ಕೊಟ್ಟರೆ ಆಯಿತು ಅಂತ ಪಾಪ ಆ್ಯಂಟೋನಿಯೋ ದುಡ್ಡನ್ನು ತಗೊತಾನೆ, ಬಸ್ಸಾನಿಯೋ ಕೊಡ್ತಾನೆ. ಬಸ್ಸಾನಿಯೋ ಹೋಗಿ ಪೋರ್ಷಿಯಾಳನ್ನು ಮದುವೆ ಆಗ್ತಾನೆ. ಇವರಿಬ್ಬರು ಸುಂದರವಾಗಿ ತಮ್ಮ ಸಂಸಾರವನ್ನು ನಡೆಸ್ಕೊಂಡು ಹೋಗ್ತಿರ್ತಾರೆ, ಬಸ್ಸಾನಿಯೋ ಮತ್ತು ಪೋರ್ಷಿಯಾ. ಅದೇ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ ಆ್ಯಂಟೋನಿಯನ ಹಡಗುಗಳು ಸಮುದ್ರದಲ್ಲಿ ಏನು ಬರ್ತಾ ಇದ್ವಲ್ಲ ಅವು ಸಮುದ್ರದಲ್ಲೇ ಕಳೆದು ಹೋಗ್ಬಿಡ್ತವೆ. ಆಗ ಆರ್ಥಿಕ ಸಂಕಷ್ಟಕ್ಕೆ ಬೀಳ್ತಾನೆ ಆ್ಯಂಟೋನಿಯೋ. ಆರ್ಥಿಕ ಸಂಕಷ್ಟಕ್ಕೆ ಬಿದ್ದಾಗ ಏನಾಗ್ತೈತಿ ಅಂತಂದರೆ ಶೈಲಾಕನಿಗೆ ಕೊಟ್ಟಂತಹ ಮಾತಿನ ಪ್ರಕಾರ ಆ್ಯಂಟೋನಿಯೋ ದುಡ್ಡನ್ನು ಮರಳಿಸೋದಿಲ್ಲ. ಆ ದಿನಾಂಕ ಮುಗಿದು ಹೋಗ್ತೈತಿ. ಆವಾಗ ಶೈಲಾಕ್ ಏನು ಮಾಡ್ತಾನೆ ಅಂತಂದರೆ ಆ್ಯಂಟೋನಿಯೋನನ್ನು ನ್ಯಾಯಾಲಯಕ್ಕೆ ಎಳಿತಾನೆ. ನ್ಯಾಯಾಲಯದಲ್ಲಿ ಅವನನ್ನು ಎಳೆದು ನನಗೆ ಆ್ಯಂಟೋನಿಯೋನಿಂದ ಯಾವ ದುಡ್ಡು ಕೂಡ ಬೇಡ, ನನಗೆ ಅವನ ದೇಹದಿಂದ 1 ಪೌಂಡ್ ಮಾಂಸ ಬೇಕು ಅಷ್ಟೇ ಅಂತ ಹಠ ಹಿಡ್ಕೊಂಡು ಕೂತ್ಕೊತಾನೆ. ಆ್ಯಂಟೋನಿಯೋ ನಿಜವಾಗ್ಲೂ ಕಷ್ಟದಲ್ಲಿರ್ತಾನೆ ಈ ಸಂದರ್ಭದಲ್ಲಿ. ಆಗ ಈ ಸುದ್ದಿ ಬಸ್ಸಾನಿಯೋ ಮತ್ತು ಪೋರ್ಷಿಯಾ ಅವರಿಗೆ ಗೊತ್ತಾಗ್ತೈತಿ. ಬಸ್ಸಾನಿಯೋ ಪಾಪ ಓಡಿ ಬರ್ತಾನೆ, ಗೆಳೆಯ ಸಂಕಷ್ಟದಲ್ಲಿದ್ದಾನೆ ಅಂತ. ಶೈಲಾಕನಿಗೆ ಹೇಳ್ತಾನೆ, ನೀನು ಎಷ್ಟು ದುಡ್ಡು ಕೇಳ್ತಿಯಲ್ಲ ಅದ್ರ ಡಬಲ್ ದುಡ್ಡು ನಾನು ಕೊಡ್ತೀನಿ, 3 ದುಡ್ಡು ಕೊಡ್ತೀನಿ, ದಯವಿಟ್ಟು ಅವನನ್ನು ಬಿಟ್ಬಿಡು ಅಂತ. ಆದರೆ ಶೈಲಾಕನಿಗೆ ಆ್ಯಂಟೋನಿಯನ್ನ ಪ್ರಾಣ ತೆಗಿಬೇಕು ಅಂತ ಆಸೆ ಇರ್ತೈತಿ. ಅವನು ಬಿಡೋದೇ ಇಲ್ಲ, ಹಿಡ್ಕೊಂಡು ಕುತ್ಕೊಂಡ್ಬಿಡ್ತಾನೆ. ನಾನು ವಿಲ್ನಾಗ ಏನು ಬರ್ತೈತಿ, ಅವ್ನು ದುಡ್ಡು ಏನಾರು ಕೊಡಲಿಲ್ಲ ಅಂತಂದ್ರೆ ಅವನ ಮಾಂಸವನ್ನು ನಾನು ತಗೊತೀನಿ, ಅದು ಮಾಂಸ ಬೇಕು ನನಗೆ, ದುಡ್ಡು ಬೇಡ ಅಂತ ಕುತ್ಕೊಂಡ್ಬಿಡ್ತಾನೆ. ಈ ಕೋರ್ಟ್ನಲ್ಲಿ ಕೇಸ್ ನಡೀತಾ ಇರ್ತೈತಿ. ಅವಾಗ ಈ ಪೋರ್ಷಿಯಾ ಏನು ಮಾಡ್ತಾಳೆ ಅಂತಂದರೆ ಮಾರು ವೇಷದಲ್ಲಿ ಬರ್ತಾಳೆ, ಲಾಯರ್ನ ರೂಪದಲ್ಲಿ. ಭಾಳ ಬುದ್ಧಿವಂತ ಇರ್ತಾಳೆ ಅವಳು. ಮಾರು ವೇಷದಲ್ಲಿ ಲಾಯರ್ನ ರೂಪದಲ್ಲಿ ಬಂದು ಇಲ್ಲಿ ಶೈಲಾಕನಿಗೆ ಈ ಕವಿತೆಯನ್ನು ಹೇಳ್ತಾಳೆ ಅವಳು. ಪಾಪ ಮರ್ಸಿ, ಕರುಣೆ ಅಂದರೆ ಇಂಥದ್ದು, ದಯವಿಟ್ಟು ಆ್ಯಂಟೋನಿಯನ ಮೇಲೆ ಕರುಣೆ ತೋರು, ಅವನನ್ನು ಬಿಟ್ಬಿಡು, ಬೇಕಾದ್ರೆ ನೀನು ಎಷ್ಟು ದುಡ್ಡು ಕೊಟ್ಟಿದ್ದೆಲ್ಲ 3 ಪಟ್ಟು ದುಡ್ಡು ಕೊಡ್ತೀನಿ. ಆ ಏನು ಕರುಣೆಯ ಪಾಠ ಇದೆಯಲ್ಲ ಆ ಕರುಣೆಯ ಪಾಠನ ಈ ಕ್ವಾಲಿಟಿ ಆಫ್ ಮರ್ಸಿ ಅಂತ, ಕರುಣೆಯ ಗುಣಗಳು ಅಂತ ಇದರ ಅರ್ಥ. ಈಗ ಪೋರ್ಷಿಯಾ ಶೈಲಾಕನಿಗೆ ಯಾವೆಲ್ಲ ರೀತಿಯಲ್ಲಿ ಕನ್ವಿನ್ಸ್ ಅಂದರೆ ತಿಳಿ ಹೇಳೋದಕ್ಕೆ ಪ್ರಯತ್ನ ಮಾಡ್ತಾಳೆ ಅನ್ನೋದನ್ನು ಪೋಯಮನ್ನು ಓದ್ತಾ ಹೋಗೋಣ. ಜೊತೆಗೆ ಈ ಒಂದು ಕತೆ ಸುಖಾಂತ್ಯವನ್ನು ಕಾಣ್ತೈತಿ. ಅದು ಹೆಂಗೆ ಸುಖಾಂತ್ಯವನ್ನು ಕಾಣ್ತೈತಿ ಅನ್ನೋದನ್ನು ಈ ಪೋಯಮ್ನ ಕೊನೆಗೆ ನಾನು ನಿಮಗೆ ಹೇಳ್ತೀನಿ. ಕವಿತೆಗೆ ತನ್ನದೇ ಆದ ಒಂದು ಸೌಂದರ್ಯ ಇದೆ, ಅದರದೇ ಆದ ಒಂದು ಮಹತ್ವ ಇದೆ. ಕೇವಲ ನಾವು ಪರೀಕ್ಷೆಯಲ್ಲಿ 4 ಸಾಲುಗಳನ್ನು ಕೇಳ್ತಾರೆ ಅಂದ್ಕೊಂಡು ಯಾಂತ್ರಿಕವಾಗಿ ಕವಿತೆಯನ್ನು ಅಧ್ಯಯನ ಮಾಡೋದ್ರಿಂದ ಸಂತೋಷಕ್ಕಿಂತ ಕಿರಿಕಿರಿನೇ ಜಾಸ್ತಿ. ಹಾಗಾಗಿ ನಾವು ಕವಿತೆಗಳನ್ನು ಆ ಕವಿತೆಯ ಸೌಂದರ್ಯಕ್ಕೆ ಮತ್ತು ಆ ಕವಿಯ ಏನು ಭಾವನೆಗಳಿದಾವಲ್ಲ ಆ ಭಾವನೆಗಳಿಗೆ ಧಕ್ಕೆ ಬರದೇ ಇರೋ ರೀತಿಯಲ್ಲಿ ಇದನ್ನು ಒಂದು ರಸಸ್ವಾದ ಅಸ್ಥೆಟಿಕ್ ಸೆನ್ಸ್ನಲ್ಲಿ ಕವಿತೆಯನ್ನು ನಾವು ಅಧ್ಯಯನ ಮಾಡಬೇಕಾಗ್ತೈತೆ. ಹಾಗಾಗಿ ನಾನೀಗ ಕ್ವಾಲಿಟಿ ಆಫ್ ಮರ್ಸಿ ಅನ್ನುವಂತಹ ಕವಿತೆಯನ್ನು ಗಟ್ಟಿಯಾಗಿ ಓದ್ತೀನಿ. ಅದನ್ನು ನೀವೇನು ಮಾಡಿರಿ, ಕೇಳಿಸ್ಕೊಡ್ರಿ, ಆರಾಮಾಗಿ ರಿಲ್ಯಾಕ್ಸಾಗಿ ಕೇಳಿಸ್ಕೊಡ್ರಿ, ಯಾವುದೇ ರೀತಿಯಾದ ಪ್ರೆಷರ್ ಇಲ್ಲದೆ ನಿಮ್ಮ ಕಿವಿ ಮೇಲೆ ಆ ಶಬ್ದಗಳು ಬೀಳ್ತಾ ಇರಬೇಕು. ಹಂಗೆ ಕೇಳಿಸ್ಕೊಡ್ರಿ. ನಂತರ ಫಸ್ಟಿಗೆ ಏನು ಮಾಡಿರಿ, ಪುಸ್ತಕವನ್ನು ಮುಚ್ಚಿಟ್ಟು ಕೇಳಿಸ್ಕೊಡ್ರಿ. ಆಮೇಲೆ ಏನು ಮಾಡಿರಿ ಅಂತಂದರೆ ಪುಸ್ತಕವನ್ನು ತೆರೆದಿಟ್ಕೊಂಡು
ಒಂದೊಂದೇ ಲೈನ್ನ ನಾನು ಹೆಂಗೆ ಓದ್ತೀನಲ್ಲ ಇಲ್ಲಿ ಹಾಗೆ ನೋಡ್ತಾ ಹೋಗ್ರಿ. ಇದರಿಂದ ನಿಮಗೆ ಏನಾಗ್ತೈತೆ ಅಂತಂದ್ರೆ ಆ ಕವಿತೆಯ ಒಂದು ಸಣ್ಣ ಚಿತ್ರಣ ನಿಮ್ಮ ಮನಸ್ಸಿನಲ್ಲಿ ಮೂಡ್ತೈತಿ. ಜೊತೆಗೆ ಇಲ್ಲಿರುವಂತಹ ಶಬ್ದಗಳ ಪ್ರೊನೌನ್ಸಿಯೇಷನನ್ನು ನೀವು ಕಲಿತೀರಿ. ಇನ್ನೂ ಹಲವಾರು ಲಾಭಗಳಿವೆ. ಈಗ ಕವಿತೆಯನ್ನು ಓದ್ತೀನಿ, ಕೇಳಿಸ್ಕೊಳ್ಳಿ. ಈ ಪೊಯಮನ್ನು ಏನು ಮಾಡಿರಿ, ಒಂದು ಸಾರಿ ಹಂಗೆ ಕೇಳಿಸ್ಕೊಡ್ರಿ. ಮತ್ತೊಂದು ಸಾರಿ ಇದೇ ವಿಡಿಯೋನ, ಇದೇನು ಓದೋ ಪಾರ್ಟ್ ಐತಲ್ಲ, ಈ ಓದೋ ಪಾರ್ಟನ್ನು ಮಾತ್ರ ರೀಪ್ಲೇ ಮಾಡಿರಿ. ಮತ್ತೊಂದು ಸಾರಿ ಇದನ್ನು ಪ್ಲೇ ಮಾಡಿ ಪುಸ್ತಕವನ್ನು ನೋಡ್ತಾ ಆ ವಿಡಿಯೋವನ್ನು ಕೇಳಿಸ್ಕೊಳ್ತಾ ಆ ಶಬ್ದಗಳನ್ನು ನೋಡ್ತಾ ಹೋಗ್ರಿ. ಈಗ ಪೊಯಮನ್ನು ಓದ್ತೀನಿ, ಗಮನವಿಟ್ಟು ಕೇಳಿ, ರಿಲ್ಯಾಕ್ಸ್ ಆಗಿ ಕೇಳಿ. The quality of mercy is not strained. It droppeth as the gentle rain from heaven. Upon the place beneath, it is twice blessed. It blesseth him that gives, and him that takes. It's mightiest in the mightiest it becomes. The throned monarch better than his crown. His scepter shows the force of temporal power, the attribute to awe and majesty, wherein doth sit the dread and fear of kings. But mercy is above this sceptered sway. It is enthroned in the heart of kings. It is an attribute to God himself. And earthly power doth then show likest gods, when mercy seasons justice. When mercy seasons justice. ಈ ಕವಿತೆಯನ್ನು ನಿಖರವಾಗಿ ಓದೋದಕ್ಕೆ ಒಂದು ಸಣ್ಣ ಪ್ರಯತ್ನವನ್ನು ಮಾಡಿದ್ದೀನಿ. ನೀವು ಈ ಕವಿತೆಯ ರಿಸೈಟೇಷನನ್ನು ಇಂಟರ್ನೆಟ್ನಲ್ಲಿ, ಯೂಟ್ಯೂಬ್ನಲ್ಲಿ ಕೂಡ ನೀವು ಇದನ್ನು ಕೇಳಿಸ್ಕೋಬೋದು. ಫಾರಿನರ್ಸ್ ಹೆಂಗೆ ಇದನ್ನು ರಿಸೈಟೇಷನ್ ಮಾಡ್ತಾರೆ ಅಂತ. ಈಗ ಈ ಪೊಯಮನ್ನು ಲೈನ್ ಬೈ ಲೈನ್ ನೋಡ್ತಾ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಈಗ ಆ್ಯಕ್ಚುಯಲ್ ಆಗಿ ಈ ಕವಿತೆ ಏನು, ಇಲ್ಲಿ ಪೋರ್ಷಿಯಾ ಶೈಲಾಕ್ನಿಗೆ ಈ ಕೋರ್ಟ್ನಲ್ಲಿ ಕರುಣೆಯ ಒಂದು ಗುಣವನ್ನು ಯಾವ ರೀತಿ ವಿವರಿಸ್ತಾ ಇದ್ದಾಳೆ ಅನ್ನೋದನ್ನು ನೋಡೋಣ. ದ ಕ್ವಾಲಿಟಿ ಆಫ್ ಮರ್ಸಿ ಇಸ್ ನಾಟ್ ಸ್ಟ್ರೇನ್ಡ್. ಕರುಣೆಯ ಗುಣ ಅನ್ನುವಂಥದ್ದು ಬಲವಂತದ್ದಲ್ಲ. ಇಟ್ ಡ್ರಾಪೆತ್ ಆಸ್ ದ ಜೆಂಟಲ್ ರೇನ್ ಫ್ರಮ್ ಹೆವನ್. ಕರುಣೆ ಅನ್ನುವಂಥದ್ದು ಯಾವ ರೀತಿ, ಮಳೆ ನೋಡ್ರಿ ಬಲವಂತದಿಂದ ಬರ್ತೈತ್ಯಾ? ಇಲ್ಲ, ಮಳೆ ತನ್ನಂಗೆ ತಾನೇ ಸುರಿತೈತದು. ಹಂಗೆ ಕರುಣೆ ಸುರಿಬೇಕು ಅಂತ ಹೇಳ್ತಾಳೆ. ಇದೊಂದು ದೇವರ ಗುಣ ನೋಡ್ರಿ. ಆಕಾಶದ ಕಡೆ ನೋಡ್ತೀವಿ ನಾವು ದೇವರು ಅಂದಾಗ, ಆಕಾಶದಿಂದ ಏನು ಬರ್ತೈತೋ ಅದು ದೇವರೇ. ಮಳೆಯನ್ನು ಕೂಡ ನಾವು ದೇವರು ಅಂತ ಕರಿತೀವಿ, ಮಳೆರಾಯ ಅಂತೀವಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ. ಅದನ್ನು ಇವಳು ಏನು ಮಾಡ್ತಾ ಇದ್ದಾಳೆ, ಕರುಣೆಯನ್ನು ಮಳೆಗೆ ಹೋಲಿಸ್ತಾ ಇದ್ದಾಳೆ. ಜಂಟಲ್ ರೇನ್. ಜಂಟಲ್ ರೇನ್ ಅಂತಂತಂದರೆ ಒಂದು ಸಾಧಾರಣವಾದಂತಹ ಎಲ್ಲರಿಗೂ ಉಪಯೋಗವಾಗುವಂತಹ ಮಳೆ. ನೋಡ್ರಿ, ಮಳೆ ಆಯಿತು ಅಂತಂದರೆ ಫಲಪುಷ್ಪಗಳು ಬೆಳೀತಾವೆ, ಹಸಿರು ಕಾಣ್ತೈತಿ ಎಲ್ಲೆಲ್ಲ, ಎಲ್ಲ ಕಡೆಗೂ ಕೂಡ ಒಂದು ಸಂತೋಷದ ವಾತಾವರಣ ನಿರ್ಮಾಣ ಆಗ್ತೈತಿ ಅಂತ. ಸೊ ಮರ್ಸಿ ಈಸ್ ಲೈಕ್ ಅ ಜೆಂಟಲ್ ರೇನ್, ಶಿ ಸೇಸ್. ಅಪಾನ್ ದ ಪ್ಲೇಸ್ ಬಿನೀತ್. ಈ ಕೆಳಗೆ ಏನು ಅದು ಮಳೆ ಬೀಳ್ತೈತಲ್ಲ ನೋಡ್ರಿ, ಒಳ್ಳೆಯದನ್ನು ಮಾಡ್ತೈತಿ ಮಳೆ, ಕರುಣೆ ತೋರ್ತೈತಿ ಅಂತ. ಕರುಣೆ ಕೂಡ ಆ ಮಳೆಯ ಹಾಗೆ. ಇಟ್ ಈಸ್ ಟ್ವೈಸ್ ಬ್ಲೆಸ್ಡ್ ಅಂತ ಹೇಳ್ತಾಳೆ ಅವಳು. ಯಾವುದು? ಇಟ್ ಈಸ್ ಟ್ವೈಸ್ ಬ್ಲೆಸ್ಡ್. ಇದು ಎರಡೆರಡು ರೀತಿಯಲ್ಲಿ ಉಪಯೋಗವಾಗುವಂಥದ್ದು. ಇದು ಇಬ್ಬಿಬ್ಬರನ್ನ ಆಶೀರ್ವದಿಸ್ತೈತಿ ಅಂತ. ಯಾವುದು? ಕರುಣೆ ಅನ್ನುವಂಥದ್ದು. ಇಟ್ ಬ್ಲೆಸ್ಸೆತ್ ಹಿಮ್ ದಟ್ ಗಿವ್ಸ್. ನೋಡ್ರಿ, ಕರುಣೆಯನ್ನು ಯಾರು ನೀಡ್ತಾ ಇದ್ದಾರೋ ಅವರನ್ನೂ ಕೂಡ ಇದೇನು ಮಾಡ್ತೈತಿ, ಆಶೀರ್ವದಿಸ್ತೈತಿ ಅಂತ. ಕರುಣೆ ಅನ್ನೋದು, ಈಗ ನಾನು ಯಾರಿಗೋ ಒಂದು ಕರುಣೆ ತೋರಿಸ್ತಾ ಇದ್ದೀನಿ ಅಂದರೆ ನನಗೂ ಕೂಡ ಒಳ್ಳೆಯದಾಗ್ತೈತಿ ಅಂತ. ನೋಡ್ರಿ, ನಾನು ಯಾರಿಗಾರ ಕರುಣೆ ತೋರಿದೆ ಅಂತಂದರೆ ನನ್ನ ಬಗ್ಗೆ ಜನ ನಾಲ್ಕು ಒಳ್ಳೆ ಮಾತಾಡ್ತಾರೆ. ಪಾಪ ಎಂಥ ಕರುಣಾಮಯ್ಯ ಅವನು, ನನ್ನ ಕೀರ್ತಿ, ನನ್ನ ಹೆಸರು ಎಲ್ಲ ಕಡೆಗೂ ಕೂಡ ಅಜರಾಮರ ಆಗ್ತೈತಿ. ಆ್ಯಂಡ್ ಹಿಮ್ ದ್ಯಾಟ್ ಟೇಕ್ಸ್. ಯಾರು ಕರುಣೆಯನ್ನು ಪಡೀತಾರೋ ಅವರೂ ಕೂಡ ಆಶೀರ್ವದಿಸಲ್ಪಡುತ್ತಾರೆ ಅಂತ, ಅವ್ರಿಗೂ ಒಳ್ಳೇದಾಗ್ತೈತಿ ಅಂತ. ಈಗ ನೋಡ್ರಿ, ನನಗೆ ಯಾರಾದರೂ ಕರುಣೆ ತೋರಿಸಿದ್ರೆ ನನಗೆ ಒಳ್ಳೇದಲ್ಲ?
ಈಗ ನಾನು ಏನೋ ಒಂದು ಬೈ ಮಿಸ್ಟೇಕಾಗಿ ತಪ್ಪು ಮಾಡ್ತೀನಿ, ನನಗೆ ಅರಿವಿಲ್ಲದೆ ತಪ್ಪು ಮಾಡ್ತೀನಿ, ಆವಾಗ ದಂಡನೆ ಕೊಡುವಂತಹ ವ್ಯಕ್ತಿ ಹೋಯ್ತು ಬಿಡು ಪಾಪ ನೀನು ಏನೋ ತಪ್ಪು ಮಾಡಿದೀಯಾ ಅಂತ ನಾನು ಬಿಟ್ರೆ ಆ ಶಿಕ್ಷೆಯಿಂದ ನಾನು ಪಾರಾಗ್ತೀನಿ, ಆ ಮೂಲಕ ನನಗೆ ಆಶೀರ್ವಾದ ಸಿಗ್ತೈತಲ್ಲ, ಆ ರೀತಿ. ಇಟ್ಸ್ ಮೈಟಿಯೆಸ್ಟ್ ಇನ್ ದ ಮೈಟಿಯೆಸ್ಟ್. ನೋಡ್ರಿ, ಇಟ್ ಈಸ್ ಮೈಟಿಯೆಸ್ಟ್ ಇನ್ ದ ಮೈಟಿಯೆಸ್ಟ್ ಅಂದರೆ ಕರುಣೆ ಅನ್ನುವಂಥದ್ದು ಬಹಳ ಪ್ರಬಲವಾದಂಥದ್ದು ಅಂತ. ಇಲ್ಲಿ ಮಹಾತ್ಮ ಗಾಂಧೀಜಿಯವರು ಒಂದು ಭಾಳ ಅದ್ಭುತವಾದ ಮಾತನ್ನು ಹೇಳ್ತಾರೆ, ಅದನ್ನು ನೆನೆಸ್ಕೋಬೇಕು. ಅಹಿಂಸೆ ಅನ್ನುವಂಥದ್ದು ಇದು ಹೇಡಿಗಳ ಲಕ್ಷಣ ಅಲ್ಲ ಅಂತ. ಅಹಿಂಸೆ ಅನ್ನುವಂಥದ್ದು ಭಾಳ ಬಲಿಷ್ಠವಾದ ವ್ಯಕ್ತಿಗಳ ಒಂದು ಲಕ್ಷಣ ಅಂತ ಹೇಳ್ತಾರೆ ಅವರು. ಅಹಿಂಸೆಯನ್ನು ಪಾಲನೆ ಮಾಡೋದು ಅಷ್ಟು ಸುಲಭ ಅಲ್ಲ, ಮಾನಸಿಕವಾಗಿ ನಾವು ಭಾಳ ಸ್ಟ್ರಾಂಗ್ ಆಗಿರ್ಬೇಕು. ಹಂಗೆ ಈ ಕರುಣೆ ಅನ್ನುವಂಥದ್ದು ಅಷ್ಟು ಸುಲಭದ್ದಲ್ಲ, ಭಾಳ ಸ್ಟ್ರಾಂಗ್ ಆಗಿರುವಂಥದ್ದು ಇದು. ಇಟ್ ಬಿಕಮ್ಸ್ ದ ಥ್ರೋನ್ಡ್ ಮೊನಾರ್ಕ್ ಬೆಟರ್ ದೆನ್ ಹೀಸ್ ಕ್ರೌನ್. ನೋಡ್ರಿ, ಈ ಕರುಣೆ ಅನ್ನುವಂಥದ್ದು ಏನು ಮಾಡ್ತೈತೆ ಅಂತಂದ್ರೆ, ಥ್ರೋನ್ಡ್ ಮೊನಾರ್ಕ್, ಸಿಂಹಾಸನವನ್ನು ಏರಿದಂತಹ ಆ ರಾಜನನ್ನು ಉತ್ತಮಗೊಳಿಸ್ತೈತಿ ಅಂತ. ಅವನನ್ನು ಇದು ಗಟ್ಟಿಗೊಳಿಸ್ತೈತಿ, ಇನ್ನೂ ಸ್ಟ್ರಾಂಗ್ ಆಗ್ತೈತಿ ಅಂತ. ಅವನೇನು ಸಿಂಹಾಸನದ ಮೇಲೆ ಕುಂತ್ಕೊಂಡನಲ್ಲ, ಅವನ ಕಿರೀಟ ಐತಲ್ಲ, ಅವನ ಏನು ಆ ಸ್ಥಾನಮಾನ ಅಂತಸ್ತುಗಳದಾವಲ್ಲ, ಅದಕ್ಕಿಂತ ಹೆಚ್ಚಿನ ಶಕ್ತಿಯನ್ನು ಅವನಿಗೆ ಅದು ಕೊಡ್ತೈತಿ ಅಂತ. ಅವನಲ್ಲಿ ಹೊಸ ಶಕ್ತಿಯನ್ನು ತುಂಬತೈತಿ, ಅವನನ್ನು ಉತ್ತಮಗೊಳಿಸ್ತೈತಿ, ಉನ್ನತೀಕರಣಗೊಳಿಸ್ತೈತಿ ಅಂತ. ಹೀಸ್ ಸೆಪ್ಟರ್ ಶೋಸ್ ದ ಫೋರ್ಸ್ ಆಫ್ ಟೆಂಪರಲ್ ಪವರ್. ಇಲ್ಲಿ ಸೆಪ್ಟರ್ ಅಂತಂದರೆ ರಾಜದಂಡ. ರಾಜನ ಕೈಯಲ್ಲಿ ಒಂದು ರಾಜದಂಡ ಇರ್ತೈತಿ. ಆ ರಾಜದಂಡ ಏನು ಮಾಡ್ತೈತಿ ಅಂತಂದ್ರೆ, ಶೋಸ್ ದ ಫೋರ್ಸ್ ಆಫ್ ಟೆಂಪರಲ್ ಪವರ್. ಟೆಂಪರಲ್ ಪವರ್ ಅಂತಂದರೆ ಟೆಂಪ್ರರಿ, ಅಶಾಶ್ವತವಾದಂಥದ್ದು, ತಾತ್ಕಾಲಿಕವಾದಂಥದ್ದು, ಅಂತಹ ಒಂದು ಶಕ್ತಿಯನ್ನು ತೋರಿಸುತ್ತದು ಯಾವುದು, ಸೆಪ್ಟರ್ ಅನ್ನುವಂಥದ್ದು. ದ ಅಟ್ರಿಬ್ಯೂಟ್ ಟು ಆ ಆ್ಯಂಡ್ ಮ್ಯಾಜೆಸ್ಟಿ. ಆ ರಾಜದಂಡವನ್ನು ನೋಡಿದರೆ ಜನ ಏನು ಮಾಡ್ತಾರೆ, ಹೆದರ್ಕೊಂತಾರೆ. ಅದೊಂದು ಸಾರ್ವಭೌಮತೆಯನ್ನು ತೋರಿಸ್ತೈತೆ ಅದು. ವೆರಿನ್ ಡಸ್ ಸಿಟ್ ದ ಡ್ರೆಡ್ ಆ್ಯಂಡ್ ಫಿಯರ್ ಆಫ್ ಕಿಂಗ್ಸ್. ಆ ರಾಜದಂಡವನ್ನು ರಾಜ ಏನು ಮಾಡ್ತಿರ್ತಾನೆ, ನ್ಯಾಯವನ್ನು ಹೇಳುವಂಥ ಸಂದರ್ಭದಲ್ಲಿ ತನ್ನ ಕೈಯಲ್ಲಿ ಹಿಡ್ಕೊಂಡಿರ್ತಾನೆ. ಆ ರಾಜದಂಡ ಏನು ಮಾಡ್ತೈತಿ, ಪ್ರಜೆಗಳಲ್ಲಿ ಒಂದು ರೀತಿಯಾದಂತಹ ಭಯವನ್ನು ತುಂಬತೈತಿ, ಭಯಭೀತರನ್ನಾಗಿ ಮಾಡ್ತೈತಿ ಪ್ರಜೆಗಳನ್ನು. ಬಟ್ ಮರ್ಸಿ ಈಸ್ ಅಬೌವ್ ದಿಸ್ ಸ್ವೆಪ್ಟರ್ಡ್ ಸ್ವೇ. ಮರ್ಸಿ ಈಸ್ ಅಬೌವ್ ದಿಸ್ ಸ್ವೆಪ್ಟರ್ಡ್ ಸ್ವೇ. ರಾಜ ಏನು ಮಾಡ್ತಾನೆ, ಆ ರಾಜದಂಡವನ್ನು ಹೀಗೆ ಬೀಸ್ತಾ ಏನು ಮಾಡ್ತಾನೆ, ನ್ಯಾಯ ಅನ್ಯಾಯವನ್ನು ಪರಾಮರ್ಶಿಸ್ತಾನೆ. ಇಲ್ಲಿ ಕರುಣೆ ಅನ್ನುವಂಥದ್ದು ಆ ರಾಜದಂಡಕ್ಕಿಂತ ಹೆಚ್ಚಿನದು ಅನ್ನೋದನ್ನು ಪೋರ್ಷಿಯಾ ಹೇಳ್ತಾ ಹೋಗ್ತಾಳೆ. ವಿದ್ಯಾರ್ಥಿಗಳೇ, ಈ ಪ್ರಶ್ನೆಗಳನ್ನು ಆನ್ಸರ್ ಮಾಡ್ತೀರಾ? ವಾಟ್ ಈಸ್ ದ ಮರ್ಸಿ ಕಂಪೇರ್ಡ್ ಟು? ದೆನ್ ಹೌ ಕ್ಯಾನ್ ಯು ಸೇ ದ್ಯಾಟ್ ಮರ್ಸಿ ಈಸ್ ಟ್ವೈಸ್ ಬ್ಲೆಸ್ಡ್? ಜಸ್ಟ್ ಥಿಂಕ್ ಅಬೌಟ್ ದಿಸ್, ಯೋಚನೆ ಮಾಡಿ. ಆ ನಂತರ ವಾಟ್ ಕೈಂಡ್ ಆಫ್ ಪವರ್ ಡಸ್ ದ ಸೆಪ್ಟರ್ ಶೋ? ಸೊ ಟ್ರೈ ಟು ಆನ್ಸರ್ ದೀಸ್ ಕ್ವಶನ್ಸ್. ಇಟ್ ಈಸ್ ಎನ್ಥ್ರೋನ್ಡ್ ಇನ್ ದ ಹಾರ್ಟ್ ಆಫ್ ಕಿಂಗ್ಸ್. ನೋಡ್ರಿ, ರಾಜ ಏನು ಮಾಡಿದ್ದಾನೆ, ಸಿಂಹಾಸನದ ಮೇಲೆ ಕುತ್ಕೊಂಡಿದ್ದಾನೆ. ಆದರೆ ಕರುಣೆ ಏನು ಮಾಡೈತಿ, ರಾಜನ ಹೃದಯ ಸಿಂಹಾಸನದಲ್ಲಿ ಕುಂತ್ಕೊಂಡೈತಿ ಅಂತ. ಇಟ್ ಈಸ್ ಎನ್ಥ್ರೋನ್ಡ್ ಇನ್ ದ ಹಾರ್ಟ್ ಆಫ್ ಕಿಂಗ್ಸ್. ಇಟ್ ಈಸ್ ಆನ್ ಅಟ್ರಿಬ್ಯೂಟ್ ಟು ಗಾಡ್ ಹಿಮ್ಸೆಲ್ಫ್. ಈ ಕರುಣೆ ಏನಿದು, ಅಟ್ರಿಬ್ಯೂಟ್ ಟು ಗಾಡ್ ಹಿಮ್ಸೆಲ್ಫ್, ಆ ದೇವರ ಒಂದು ಲಕ್ಷಣ. ಆ್ಯಂಡ್ ಅರ್ಥ್ಲಿ ಪವರ್ ಡತ್ ದೆನ್ ಶೋ ಲೈಕೆಸ್ಟ್ ಗಾಡ್ಸ್. ಅರ್ಥ್ಲಿ ಪವರ್ ಅಂತಂದ್ರೆ ರಾಜನ ಶಕ್ತಿ, ಇದು ಭೂಮಿ ಮೇಲಿರುವಂತಹ ಶಕ್ತಿ. ಡತ್ ದೆನ್ ಶೋ ಲೈಕೆಸ್ಟ್ ಗಾಡ್ಸ್. ಈ ಅರ್ಥ್ಲಿ ಪವರ್, ಭೂಮಿ ಮೇಲಿದ್ದಂತಹ ರಾಜನ ಶಕ್ತಿ ಏನಾಗ್ತೈತಿ, ದೇವರ ಶಕ್ತಿಯಾಗಿ ಪರಿವರ್ತನೆ ಆಗ್ತೈತಿ. ಯಾವಾಗ? ವೆನ್ ಮರ್ಸಿ ಸೀಸನ್ಸ್ ಜಸ್ಟಿಸ್. ರಾಜ ತನ್ನ ನ್ಯಾಯ ಅನ್ಯಾಯವನ್ನು ಪರಾಮರ್ಶಿಸುವಾಗ ಕರುಣೆಯನ್ನು ಹೊಂದಿದ್ದ ಅಂತಂದರೆ ಮರ್ಸಿ ಸೀಸನ್ಸ್ ಜಸ್ಟಿಸ್. ಇಲ್ಲಿ ಸೀಸನ್ ಅಂತಂದರೆ ಋತುಮಾನ ಅಲ್ಲ, ಸೀಸನ್ ಅಂದರೆ ಮಾಡಿಫಿಕೇಶನ್, ಟೆಂಪರಿಂಗ್ ಅಂತ.
ಆ ನ್ಯಾಯವನ್ನು ಹೇಳುವಂಥ ಸಂದರ್ಭದಲ್ಲಿ ಆ ರಾಜನಿಗೆ ಕರುಣೆ ಅನ್ನೋದಿತ್ತು ಅಂತಂದರೆ ವೆನ್ ಮರ್ಸಿ ಸೀಸನ್ಸ್ ಜಸ್ಟಿಸ್, ಆವಾಗ ರಾಜ ಏನಾಗ್ತಾನೆ, ಅವನು ಕೂಡ ದೇವರ ಥರ ಆಗ್ತಾನೆ ಅಂತ. ಇಲ್ಲಿ ಪೋರ್ಷಿಯಾ ಏನು ಮಾಡ್ತಾಳೆ, ಕರುಣೆಯ ಮಹತ್ವವನ್ನು ಅವನಿಗೆ, ಯಾರಿಗೆ, ಶೈಲಾಕನಿಗೆ ಹೇಳ್ತಾ ಹೋಗ್ತಾಳೆ. ಕರುಣೆ ಅನ್ನುವಂಥದ್ದು ಒಂದು ಮಳೆ ಇದ್ದಂಗೆ. ಆ ಮಳೆ ಏನು ಮಾಡ್ತೈತಿ, ಭೂಮಿ ಮೇಲೆ ಬಿದ್ದು ಎಲ್ಲ ಕಡೆ ಸುಖ ಸಂತೋಷವನ್ನು ತಂದು ಕೊಡ್ತೈತಿ. ಅದು ಕರುಣೆ. ಕರುಣೆ ಅನ್ನುವಂಥದ್ದು ಕರುಣೆ ತೋರಿಸುವವನಿಗೂ ಮತ್ತು ಕರುಣೆಯನ್ನು ಪಡೆದುಕೊಳ್ಳುವವನಿಗೂ ಇಬ್ಬರಿಗೂ ಕೂಡ ಅದೇನು ಮಾಡುವಂಥದ್ದು, ಒಳ್ಳೆಯದನ್ನು ಮಾಡುವಂಥದ್ದು. ಅದ್ರ ಜೊತೆಗೆ ಕರುಣೆ ಭಾಳ ಬಲಿಷ್ಠವಾದಂಥದ್ದು. ರಾಜನ ಸಿಂಹಾಸನ, ರಾಜನ ಕಿರೀಟ, ಎಲ್ಲ ವೈಭವಗಳನ್ನು ಹೊಂದಿರುವಂತಹ ರಾಜ ಏನದಾನಲ್ಲ, ಆ ರಾಜನಿಗಿಂತ ಬಲಿಷ್ಠವಾದಂಥದ್ದು. ರಾಜನ ಕೈಯಲ್ಲಿರುವಂತಹ ಏನು ಸೆಪ್ಟರ್, ರಾಜದಂಡ ಇದೆಯಲ್ಲ, ಆ ರಾಜದಂಡದಲ್ಲಿ ಭಯ ಇದೆ, ಭೀತಿ ಇದೆ. ಆ ರಾಜದಂಡವನ್ನು ಉಪಯೋಗಿಸಿ ರಾಜ ನ್ಯಾಯಾನ್ಯಾಯವನ್ನು ಪರಾಮರ್ಶಿಸ್ತಾನೆ. ಆದರೆ ಆ ಏನು ಪರಾಮರ್ಶೆ ಮಾಡ್ತಾನಲ್ಲ ರಾಜದಂಡವನ್ನು ಹಿಡ್ಕೊಂಡು, ಆ ರಾಜದಂಡಕ್ಕಿಂತ ಹೆಚ್ಚು ಒಂದು ಮಹತ್ವವನ್ನು ಯಾವುದು ಹೊಂದಿದೆ, ಈ ಮರ್ಸಿ, ಕರುಣೆ ಅನ್ನೋದು ಹೊಂದಿದೆ ಅಂತ. ನಂತರ ರಾಜ ಏನು ಸಿಂಹಾಸನವನ್ನು ಏರಿದನಲ್ಲ, ಆ ಸಿಂಹಾಸನವೇರಿದ ರಾಜನ ಹೃದಯ ಸಿಂಹಾಸನದಲ್ಲಿ ಕರುಣೆ ಅನ್ನೋದು ನೆಲೆಸಿರ್ತೈತಿ ಅಂತ. ಈ ಕರುಣೆ ಅನ್ನುವಂಥದ್ದು ದೇವರ ಒಂದು ಲಕ್ಷಣ. ಈ ಕರುಣೆಯನ್ನು ರಾಜ ಉಪಯೋಗಿಸ್ಕೊಂಡ ಅಂತಂದರೆ ಅವನ ನ್ಯಾಯಾನ್ಯಾಯದ ಪರಾಮರ್ಶೆಯಲ್ಲಿ ರಾಜ ಕೂಡ ದೇವರಾಗ್ತಾನೆ ಅನ್ನುವಂಥದ್ದು ಈ ಕವಿತೆಯ ಒಂದು ಅರ್ಥ. ಈಗ ನಾವು ಈ ಕವಿತೆಯ ಮೇಲೆ ಒಂದಿಷ್ಟು ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡ್ತಾ ಹೋಗೋಣ. ಆತ್ಮೀಯ ವಿದ್ಯಾರ್ಥಿಗಳೇ, ಪೊಯಮ್ ಕ್ವಾಲಿಟಿ ಆಫ್ ಮರ್ಸಿ ಪೊಯಮ್ನ ಅಧ್ಯಯನದಲ್ಲಿ ನಾವೆಲ್ಲ ತೊಡಕೊಂಡಿದ್ದೀವಿ. ಈಗ 2 ಅಂಕದ ಪ್ರಶ್ನೆಗಳನ್ನು ನೋಡೋಣ. 2 ಅಂಕದ ಪ್ರಶ್ನೆಗಳು ಕೇವಲ 4 ಪ್ರಶ್ನೆಗಳನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಭಾಳ ಮಹತ್ವದಿರುವಂಥವುಗಳು. ಕ್ವಿಕ್ಕಾಗಿ ಒಂದು ಸಲ ನೋಡೋಣ. The speaker says that mercy is twice blessed. What does she mean by this? ಇಲ್ಲಿ ಕವಿಯತ್ರಿ ಅಥವಾ ಕವಿ ಕರುಣೆಗೆ 2 ಆಶೀರ್ವಾದವಿದೆ ಅಥವಾ ಇದು ಇಬ್ಬಿಬ್ಬರನ್ನ ಆಶೀರ್ವದಿಸುತ್ತೆ ಅಂತ ಹೇಳ್ತಾಳೆ. ಹಾಗಂದ್ರೆ ಏನು ಅಂತ ಆ ಪ್ರಶ್ನೆ ಅರ್ಥ. ಮರ್ಸಿ ಈಸ್ ಟ್ವೈಸ್ ಬ್ಲೆಸ್ಡ್. ಇಟ್ ಬ್ಲೆಸ್ಸಸ್ ಬೋತ್ ದ ಗಿವರ್ ಆ್ಯಂಡ್ ದ ಟೇಕರ್. ಮರ್ಸಿ ಅನ್ನುವಂಥದ್ದು ಇಬ್ಬಿಬ್ಬರನ್ನ ಏನು ಮಾಡ್ತೈತಿ, ಅದು ಆಶೀರ್ವಾದ ಮಾಡ್ತೈತಿ, ಒಳ್ಳೆಯದನ್ನು ಮಾಡ್ತೈತಿ ಇಬ್ಬಿಬ್ಬರಿಗೆ. ಯಾರ್ಯಾರಿಗೆ? ಇಟ್ ಬ್ಲೆಸ್ಸಸ್ ಬೋತ್ ದ ಗಿವರ್ ಆ್ಯಂಡ್ ದ ಟೇಕರ್. ಕರುಣೆಯನ್ನು ತೋರಿಸೋವನಿಗೂ ಮತ್ತು ಕರುಣೆಯನ್ನು ಪಡ್ಕೊಳ್ಳೋವನಿಗೂ ಕೂಡ ಇದು ಒಳ್ಳೆಯದನ್ನು ಮಾಡುತ್ತೆ ಅಂತ. ಹೆಂಗೆ? ಬೈ ಗಿವಿಂಗ್ ದ ಗಿವರ್ ಗೆಟ್ಸ್ ನೇಮ್, ಫೇಮ್, ಸ್ಯಾಟಿಸ್ಫ್ಯಾಕ್ಷನ್ ಎಟ್ಸೆಟ್ರಾ. ಕರುಣೆಯನ್ನು ತೋರಿಸೋದ್ರ ಮುಖಾಂತರ ಕರುಣೆಯನ್ನು ತೋರಿಸುವಂಥ ವ್ಯಕ್ತಿ ಏನು ಮಾಡ್ತಾನೆ? ಹೆಸರನ್ನು ಗಳಿಸ್ಕೊತಾನೆ, ತೃಪ್ತಿಯನ್ನು ಗಳಿಸ್ಕೊತಾನೆ, ಪ್ರಸಿದ್ಧಿಯನ್ನು ಪಡಿತಾನೆ. ವೈಲ್ ದ ಟೇಕರ್ ಈಸ್ ಫ್ರೀ ಫ್ರಮ್ ದ ಸಫರಿಂಗ್. ಅದೇ ಸಮಯಕ್ಕೆ ಯಾರು ಕರುಣೆಯನ್ನು ಸ್ವೀಕರಿಸ್ತಾರಲ್ಲ ಅವನು ತನಗಾದ ಶಿಕ್ಷೆಯಿಂದ ಪಾರಾಗ್ತಾನೆ, ತನಗಾದ ನೋವಿನಿಂದ ಅವನು ಪಾರಾಗ್ತಾನೆ ಅಂತ. 2ನೇ ಪ್ರಶ್ನೆ, scepter shows the force of temporal power, but what quality does mercy stand for? ಅಂದರೆ ರಾಜನ ರಾಜದಂಡ ಏನು ಮಾಡ್ತೈತಿ? ಅಶಾಶ್ವತವಾದಂತಹ, ತಾತ್ಕಾಲಿಕವಾದಂತಹ ಒಂದು ಶಕ್ತಿಯನ್ನು ತೋರಿಸ್ತೈತಿ. ಆದ್ರೆ ಕರುಣೆ ಎಂತಹ ಗುಣವನ್ನು ಪ್ರತಿನಿಧಿಸುತ್ತದೆ ಅಂತ, ಕರುಣೆ ಯಾವುದರ ಸಂಕೇತವಾಗಿದೆ ಅಂತ. ಸೆಪ್ಟರ್ ರೀಪ್ರೆಸೆಂಟ್ಸ್ ಟೆಂಪರರಿ ಆ್ಯಂಡ್ ದ ಅರ್ಥ್ಲಿ ಪವರ್. ಸೆಪ್ಟರ್, ರಾಜದಂಡ ಏನು ಮಾಡ್ತೈತಿ? ತಾತ್ಕಾಲಿಕವಾದಂತಹ ಭೂಮಿಯ ಮೇಲಿರುವಂತಹ ಒಂದು ಶಕ್ತಿಯನ್ನು ಪ್ರತಿನಿಧಿಸ್ತೈತಿ. ಬಟ್ ದ ಕ್ವಾಲಿಟಿ ಆಫ್ ಮರ್ಸಿ ರೀಪ್ರೆಸೆಂಟ್ಸ್ ದ ಕ್ವಾಲಿಟಿ ಆಫ್ ಗಾಡ್ ಹಿಮ್ಸೆಲ್ಫ್. ಆದರೆ ಕರುಣೆಯ ಗುಣ ಏನನ್ನು ಪ್ರತಿನಿಧಿಸ್ತೈತಿ ಅಂತಂದ್ರೆ ಆ ದೇವರ ಗುಣವನ್ನು ಪ್ರತಿನಿಧಿಸ್ತೈತಿ ಅಂತ.
ಹೌ ಡಸ್ ದ ಪೋಯೆಟ್ ಜಸ್ಟಿಫೈ ದ ಪವರ್ ಆಫ್ ಮರ್ಸಿ ಆಸ್ ದ ಮೈಟಿಯೆಸ್ಟ್ ಕಂಪೇರಿಂಗ್ ಇಟ್ ಟು ದ ಪವರ್ ಆಫ್ ದ ಸೆಪ್ಟರ್ ಆಫ್ ದ ಕಿಂಗ್? ಕವಿ ರಾಜದಂಡಕ್ಕೆ ಕರುಣೆಯನ್ನು ಹೋಲಿಸ್ತಾ ಕರುಣೆಯು ಬಹಳಷ್ಟು ಶಕ್ತಿಶಾಲಿಯಾದಂಥದ್ದು ಅಂತ ಹೇಳ್ತಾನೆ. ಅದು ಹೇಗೆ ಅನ್ನೋದು ಈ ಪ್ರಶ್ನೆಯ ಅರ್ಥ. ಉತ್ತರ ನೋಡೋಣ. ದ ಪೋಯೆಟ್ ಜಸ್ಟಿಫೈಸ್ ದ ಪವರ್ ಆಫ್ ಮರ್ಸಿ ಆಸ್ ದ ಮೈಟಿಯೆಸ್ಟ್. ಕವಿ ಕರುಣೆಯ ಒಂದು ಗುಣವನ್ನು ಬಹಳಷ್ಟು ಶಕ್ತಿಶಾಲಿ ಅಂತ ಹೇಳ್ತಾನೆ. ಬಿಕಾಸ್ ದ ಸೆಪ್ಟರ್ ಶೋಸ್ ದ ಟೆಂಪರರಿ ಪವರ್ ಆಫ್ ದ ಕಿಂಗ್ಸ್. ಯಾಕಂತಂದರೆ ರಾಜದಂಡ ಏನು ಮಾಡ್ತೈತಿ? ರಾಜನ ಭೂಮಿಯ ಮೇಲಿರುವಂತಹ ತಾತ್ಕಾಲಿಕವಾದಂತಹ ಒಂದು ಶಕ್ತಿಯನ್ನು ಪ್ರತಿನಿಧಿಸ್ತೈತಿ. ಬಟ್ ದ ಮರ್ಸಿ ಈಸ್ ದ ಕ್ವಾಲಿಟಿ ಆಫ್ ಗಾಡ್ ಹಿಮ್ಸೆಲ್ಫ್, ದೇರ್ ಫೋರ್ ಇಟ್ ಈಸ್ ದ ಮೈಟಿಯೆಸ್ಟ್. ಆದ್ರೆ ಕರುಣೆ ಏನು? ಅದೊಂದು ದೇವರ ಗುಣ. ಅದಕ್ಕಾಗಿ ದೇವರ ಗುಣಗಳೆಲ್ಲವುಗಳು ಕೂಡ ಶಕ್ತಿಶಾಲಿನೇ. ದೇವರಿಗೆ ಹೋಲಿಸ್ಬಿಟ್ರೆ ರಾಜ ಏನೇನೂ ಅಲ್ಲ. ಹಾಗಾಗಿ ಇದು ರಾಜದಂಡ ರಾಜನ ಕೈಯಲ್ಲಿರುವಂಥದ್ದು, ಆದರೆ ಕರುಣೆಯ ಗುಣ ಶಕ್ತಿಶಾಲಿಯಾದಂತಹ ದೇವರದ್ದು. ಅದಕ್ಕೆ ಕರುಣೆ ರಾಜದಂಡಕ್ಕಿಂತ ಶಕ್ತಿಶಾಲಿ ಅಂತ ಇಲ್ಲಿ ಕವಿ ಹೇಳ್ತಾಳೆ. ಈಗ ಇನ್ನೊಂದು ಪ್ರಶ್ನೆ ಇದೆ, 4ನೇ ಪ್ರಶ್ನೆ. ಇದನ್ನು ಅಳಿಸಿ ಆ ಪ್ರಶ್ನೆಯನ್ನು ನೋಡೋಣ. 4ನೆಯ ಪ್ರಶ್ನೆ. ವಾಟ್ ಈಸ್ ದ ಮೀನಿಂಗ್ ಆಫ್ ದ ಲೈನ್ ಮರ್ಸಿ ಸೀಸನ್ಸ್ ಜಸ್ಟಿಸ್? ಈ ಮರ್ಸಿ ಸೀಸನ್ಸ್ ಜಸ್ಟಿಸ್ ಅನ್ನುವಂತಹ ಸಾಲಿನ ಅರ್ಥ ಏನು ಅನ್ನೋದು ಈ ಪ್ರಶ್ನೆಯ ಅರ್ಥ. When the king uses the divine power mercy while delivering the justice, his earthly power becomes the divine power. Mercy modifies the king's judgment as divine judgment. ಯಾವಾಗ ರಾಜ ನ್ಯಾಯ ಅನ್ಯಾಯವನ್ನು ಪರಾಮರ್ಶಿಸುವ ಸಂದರ್ಭದಲ್ಲಿ ಕರುಣೆಯನ್ನು ಒಂದು ಗುಣವನ್ನಾಗಿ ಉಪಯೋಗಿಸ್ತಾನೋ, ಆ ನಿರ್ಣಯವನ್ನು ಕೊಡುವಾಗ ಕರುಣೆಯನ್ನು ಇಟ್ಕೊಂಡು ನಿರ್ಣಯವನ್ನು ಕೊಡ್ತಾನೋ, ಆವಾಗ ಹೀಸ್ ಅರ್ಥ್ಲಿ ಪವರ್ ಬಿಕಮ್ಸ್ ದ ಡಿವೈನ್ ಪವರ್. ಅವನ ಭೂಮಿಯ ಮೇಲಿನ ತಾತ್ಕಾಲಿಕವಾದಂತಹ ಒಂದು ಶಕ್ತಿ ಏನಾಗಿ ಪರಿವರ್ತನೆ ಆಗ್ತೈತಿ? ದೈವಿ ಶಕ್ತಿಯಾಗಿ ಪರಿವರ್ತನೆ ಆಗ್ತೈತಿ ಅಂತ. ಮರ್ಸಿ ಮಾಡಿಫೈಸ್ ದ ಕಿಂಗ್ಸ್ ಜಜ್ಮೆಂಟ್ ಆಸ್ ಡಿವೈನ್ ಜಜ್ಮೆಂಟ್. ಮರ್ಸಿ ಏನು ಮಾಡ್ತೈತಿ? ರಾಜನ ಸಾಮಾನ್ಯವಾದಂತಹ ಒಂದು ನಿರ್ಣಯವನ್ನು ದೇವರ ನಿರ್ಣಯವನ್ನಾಗಿ ಪರಿವರ್ತನೆ ಮಾಡ್ತೈತಿ ಅಂತ ಈ ಪ್ರಶ್ನೆ ಮತ್ತು ಉತ್ತರದ ಅರ್ಥ. 4 ಮಹತ್ವದ ಪ್ರಶ್ನೆಗಳನ್ನು ನಾವು ಈ ಕವಿತೆಯ ಬಗ್ಗೆ ನೋಡಿದ್ವಿ. ಈಗ RC ಕ್ವಶನ್ಗಳನ್ನು ನೋಡೋಣ. RC ಕ್ವಶನ್ಗಳು ಕೂಡ ಭಾಳ ಮಹತ್ವದ್ದು. ಇಟ್ ಡ್ರಾಪೆತ್ ಆಸ್ ದ ಜೆಂಟಲ್ ರೇನ್ ಫ್ರಾಮ್ ಹೆವನ್. ಆ ಕವಿತೆಯಲ್ಲಿರುವಂತಹ ಒಂದು ಸಾಲಿದು. ಆ ಸಾಲಿನ ಬಗ್ಗೆ 3 ಪ್ರಶ್ನೆಗಳು ಇರ್ತಾವೆ RC ಟೈಪ್ ಆಫ್ ಕ್ವಶನ್ನಲ್ಲಿ. ಹೂ ಈಸ್ ದ ಸ್ಪೀಕರ್ ಆಫ್ ದಿಸ್ ಲೈನ್? ಈ ಸಾಲನ್ನು ಯಾರು ಹೇಳ್ತಾರೆ ಅಂತ. ಯಾರು? ಪೋರ್ಷಿಯಾ ಹೇಳ್ತಾಳೆ ಈ ಸಾಲನ್ನು. ಕಟಕಟೆಯಲ್ಲಿ ನಿಂತಿರುವಂತಹ ಶೈಲಾಕನಿಗೆ. ಟು ಹೂಮ್ ಈಸ್ ದಿಸ್ ಲೈನ್ ಅಡ್ರೆಸ್ಡ್ ಟು? ಯಾರಿಗೆ ಈ ಸಾಲು ಹೇಳಲ್ಪಟ್ಟಿದೆ ಅಥವಾ ಯಾರಿಗೆ ಈ ಮಾತು ಹೇಳಲ್ಪಟ್ಟಿದೆ? ಟು ಶೈಲಾಕ್. ಶೈಲಾಕ್ ಅನ್ನುವಂತಹ ವ್ಯಕ್ತಿ ಏನಿರ್ತಾನಲ್ಲ, ಖಳನಾಯಕ, ಅವನಿಗೆ ಈ ಮಾತು ಹೇಳಲ್ಪಟ್ಟಿದೆ. ವಾಟ್ ಈಸ್ ಕನ್ಸಿಡರ್ಡ್ ಆ್ಯಸ್ ಜೆಂಟಲ್ ರೇನ್? ಯಾವುದು ಮೃದುವಾದ ಮಳೆಗೆ ಹೋಲಿಸಲ್ಪಟ್ಟಿದೆ? ಸೌಮ್ಯವಾದ ಮಳೆಗೆ ಹೋಲಿಸಲ್ಪಟ್ಟಿದೆ ಅಂತ ಈ ಪ್ರಶ್ನೆಯ ಅರ್ಥ. ಯಾವುದು? ಮರ್ಸಿಯನ್ನು ಜೆಂಟಲ್ ರೇನ್ಗೆ ಹೋಲಿಸ್ತಾರೆ ಇಲ್ಲಿ. 2ನೇ ಪ್ರಶ್ನೆ. ಇಟ್ ಬ್ಲೆಸ್ಸೆತ್ ಹಿಮ್ ದ್ಯಾಟ್ ಗಿವ್ಸ್ ಆ್ಯಂಡ್ ಹಿಮ್ ದ್ಯಾಟ್ ಟೇಕ್ಸ್. ಈ ಸಾಲಿಗೆ 3 ಪ್ರಶ್ನೆ. ಈ ಸಾಲನ್ನು ಆಧಾರವಾಗಿಟ್ಟುಕೊಂಡು 3 ಪ್ರಶ್ನೆಗಳಿವೆ. ವಾಟ್ ಈಸ್ ರೆಫರ್ಡ್ ಆ್ಯಸ್ ಇಟ್? ಅಂದರೆ ಇಲ್ಲಿ ಇಟ್ ಅಂದರೆ ಏನು ಅಂತ. ದ ಕ್ವಾಲಿಟಿ ಆಫ್ ಮರ್ಸಿ ಇಟ್ ಅಂತಂದರೆ. ಹೌ ಡಸ್ ಇಟ್ ಬ್ಲೆಸ್ಸಸ್ ಬೋತ್ ದ ಗಿವರ್ ಆ್ಯಂಡ್ ದ ಟೇಕರ್? ಈ ಪ್ರಶ್ನೆಯನ್ನು ನಾವು ನಮ್ಮ 2ನೇ ಪ್ರಶ್ನೆಯಲ್ಲಿ ಚರ್ಚೆ ಮಾಡಿದ್ವಿ, 2 ಅಂಕದ ಪ್ರಶ್ನೆಗಳಲ್ಲಿ. ಬೈ ಗಿವಿಂಗ್ ದ ಗಿವರ್ ಗೆಟ್ಸ್ ನೇಮ್, ಫೇಮ್, ಸ್ಯಾಟಿಸ್ಫ್ಯಾಕ್ಷನ್. ಕರುಣೆಯನ್ನು ತೋರಿಸೋನು ಏನು ಮಾಡ್ತಾನೆ? ಹೆಸರು ಗಳಿಸ್ಕೊತಾನೆ, ಅವನು ಒಳ್ಳೆಯವನಾಗ್ತಾನೆ, ತೃಪ್ತಿ ಹೊಂತಾನೆ. ದ ಟೇಕರ್ ಈಸ್ ಫ್ರೀ ಫ್ರಮ್ ದ ಸಫರಿಂಗ್. ಅವನೇನಾದರೂ ಕರುಣೆ ತೋರಿಸದೇ ಇದ್ದರೆ ಇವು ಏನು ಬಳಲ್ತಿದ್ನಲ್ಲ, ಏನು ನೋವನ್ನು ಅನುಭವಿಸ್ತಿದ್ನಲ್ಲ, ಆ ನೋವಿನಿಂದ ಫ್ರೀ ಆಗ್ತಾನೆ ಅಂತ ತೆಗೆದುಕೊಳ್ಳುವಂಥವನು. ಹೂ ಸೇಡ್ ದಿಸ್? ಆನ್ಸರ್ ಪೋರ್ಷಿಯಾ. ಈಗ ನಾವೇನು ಮಾಡೋಣ, ಇನ್ನೊಂದು ಪ್ರಶ್ನೆ ಇದೆ RCಗೆ ಸಂಬಂಧಪಟ್ಟಂಥ, ಆ ಪ್ರಶ್ನೆಯನ್ನು ಕೂಡ ನೋಡೋಣ.
ಮೂರನೆಯ ಪ್ರಶ್ನೆ, ಆ್ಯಂಡ್ ಅರ್ತ್ಲಿ ಪವರ್ ದೆನ್ ಶೋಸ್ ಲೈಕೆಸ್ಟ್ ಗಾಡ್ಸ್ ಅನ್ನುವಂಥ ಸಾಲಿನ ಮೇಲೆ ವಾಟ್ ಈಸ್ ದ ಅರ್ತ್ಲಿ ಪವರ್ ಇನ್ ದಿಸ್ ಲೈನ್? ಈ ಸಾಲಿನಲ್ಲಿ ಅರ್ತ್ಲಿ ಪವರ್ ಅಂತಂದರೆ ಏನು? ಕಿಂಗ್ಸ್ ಪವರ್, ರಾಜನ ಶಕ್ತಿ ಏನಿಲ್ಲ ಅದೇ ಭೂಮಿ ಮೇಲಿರುವಂತಹ ಸಾಧಾರಣ ಶಕ್ತಿ. ವೆನ್ ಡಸ್ ದಿಸ್ ಅರ್ತ್ಲಿ ಪವರ್ ಬಿಕಮ್ಸ್ ಲೈಕ್ ಗಾಡ್ಸ್ ಪವರ್? ಯಾವಾಗ ಈ ಭೂಮಿ ಮೇಲಿನ ತಾತ್ಕಾಲಿಕವಾದಂತಹ ಶಕ್ತಿ ದೇವರ ಶಕ್ತಿಯಾಗಿ ಪರಿವರ್ತನೆ ಆಗ್ತೈತಿ? ವೆನ್ ದ ಮರ್ಸಿ ಮಾಡಿಫೈಸ್ ದ ಜಜ್ಮೆಂಟ್ ಆಫ್ ಕಿಂಗ್ಸ್. ರಾಜರ ನಿರ್ಣಯಗಳನ್ನು ಯಾವಾಗ ಕರುಣೆ ಪ್ರಭಾವಿಸ್ತೈತೋ ಆವಾಗ ಏನಾಗ್ತೈತಿ? ರಾಜನ ಶಕ್ತಿ ಕೂಡ ದೇವರ ಶಕ್ತಿ ಆಗ್ತೈತಿ ಅಂತ. ಹೂ ಈಸ್ ದ ಸ್ಪೀಕರ್ ಆಫ್ ದಿಸ್ ಲೈನ್? ಪೋರ್ಷಿಯಾ. ಒಂದಿಷ್ಟು 2 ಅಂಕದ ಪ್ರಶ್ನೆಗಳನ್ನ ಚರ್ಚೆ ಮಾಡಿದ್ವಿ, ಒಂದಿಷ್ಟು 3 ಅಂಕದ ಸಂಭವನೀಯ ಪ್ರಶ್ನೆಗಳನ್ನ ಚರ್ಚೆ ಮಾಡಿದ್ವಿ. ಈಗ ನೇರವಾಗಿ ಈ ಕವಿತೆಯ ಸಮರಿಯನ್ನು ಅಧ್ಯಯನ ಮಾಡೋಣ, ಸಾರಾಂಶವನ್ನು. ಸಮರಿ, ಸಾರಾಂಶ. ನಾವು ಆ ಕವಿತೆಯಲ್ಲಿ ಏನಿದೆ ಅನ್ನೋದನ್ನು ಇಲ್ಲಿ ಸಂಕ್ಷಿಪ್ತವಾಗಿ ಸಾರಾಂಶೀಕರಿಸ್ತಾ ಹೋಗ್ತೀವಿ. ಕ್ವಾಲಿಟಿ ಆಫ್ ಮರ್ಸಿ, ಸಮರಿ. ದಿಸ್ ಪೋಯಮ್ ಈಸ್ ಆನ್ ಎಕ್ಸ್ಟ್ರಾಕ್ಟ್ ಫ್ರಮ್ ಶೇಕ್ಸ್ಪಿಯರ್ಸ್ ಪ್ಲೇ ದ ಮರ್ಚೆಂಟ್ ಆಫ್ ವೆನಿಸ್. ಆಗಲೇ ನಾವು ಪೋಯಮನ್ನು ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಹೇಳಿದ ಹಾಗೆ ಇದರ ಹಿನ್ನೆಲೆ ಏನು ಅಂತಂದರೆ ಮರ್ಚೆಂಟ್ ಆಫ್ ವೆನಿಸ್ ಅನ್ನುವಂಥ ಶೇಕ್ಸ್ಪಿಯರ್ನ ಒಂದು ಡ್ರಾಮಾ. ದೀಸ್ ಲೈನ್ಸ್ ಆರ್ ಸ್ಪೋಕನ್ ಬೈ ಪೋರ್ಷಿಯಾ ಟು ಶೈಲಾಕ್ ದ ವಿಲನ್. ಈ ಸಾಲುಗಳು, ಈ ಕವಿತೆಯ ಸಾಲುಗಳು ಯಾರಿಂದ ಯಾರಿಗೆ ಹೇಳಲ್ಪಟ್ಟಿವೆ ಅಂತಂದರೆ ಆ ಮರ್ಚೆಂಟ್ ಆಫ್ ವೆನಿಸ್ ನಾಟಕದ ಖಳನಾಯಕ ಶೈಲಾಕ್ನಿಗೆ ಪೋರ್ಷಿಯಾ, ಆ ಒಂದು ಕಥಾನಾಯಕಿ ಅಂತ ಕರಿಬೋದು ಅವಳನ್ನು, ಅವಳು ಹೇಳ್ತಾಳೆ ಇದನ್ನು. ಶಿ ಪ್ರೀಚಿಸ್ ದ ಇಂಪಾರ್ಟೆನ್ಸ್ ಆಫ್ ಮರ್ಸಿ ಟು ಹಿಮ್. ಸೇಡನ್ನು ತಲೆಗೇರಿಸ್ಕೊಂಡು ರಕ್ತದಾಹಿಯಾಗಿರುವಂತಹ ಶೈಲಾಕ್ನಿಗೆ ಪೋರ್ಷಿಯಾ ಕರುಣೆಯ ಪಾಠವನ್ನು ಮಾಡ್ತಾ ಇದ್ದಾಳೆ. ಶಿ ಸೇಸ್ ದ್ಯಾಟ್ ಮರ್ಸಿ ಈಸ್ ನೆವರ್ ಅಫೆಕ್ಟೆಡ್ ಬೈ ಎನಿಥಿಂಗ್. ಅವಳು ಹೇಳ್ತಾಳೆ ಕರುಣೆ ಅನ್ನೋದು ಬಲವಂತದ್ದಲ್ಲ, ಅದು ಯಾವುದರಿಂದ ಕೂಡ ಪ್ರಭಾವಿತವಾಗುವಂಥದ್ದಲ್ಲ. ಇಟ್ ಕಮ್ಸ್ ಡೌನ್ ಫ್ರಮ್ ದ ಹೆವನ್ ಇಂಟು ಬ್ರಾಕೆಟ್ ಸ್ಕೈ ಆ್ಯಸ್ ಜೆಂಟಲ್ ರೇನ್. ಒಂದು ಮೃದುವಾದ ಮಳೆಯ ಥರ, ಒಂದು ಸೌಮ್ಯವಾದ ಮಳೆಯ ಥರ ಅದೇನು ಮಾಡ್ತೈತಿ, ಆಕಾಶದಿಂದ ಕೆಳಗೆ ಬರೋ ಹಾಗೆ ಮನುಷ್ಯನ ಹೃದಯದಿಂದ ಹೊರಗೆ ಬರ್ತೈತಿ ಅಂತ ಹೇಳ್ತಾಳೆ. ಇಟ್ ಬ್ಲೆಸ್ಸಸ್ ಬೋತ್ ದ ಗಿವರ್ ಆ್ಯಂಡ್ ದ ಟೇಕರ್ಸ್. ಆ ಕರುಣೆ ಏನು ಮಾಡ್ತೈತಿ, ಕರುಣೆಯನ್ನು ಕೊಡುವವನಿಗೂ ಮತ್ತು ಕರುಣೆಯನ್ನು ಪಡೆದುಕೊಳ್ಳುವವನಿಗೂ ಇಬ್ಬರಿಗೂ ಕೂಡ ಒಳ್ಳೆಯದನ್ನು ಮಾಡ್ತೈತಿ ಅಂತ. ದ ಗಿವರ್ ಗೆಟ್ಸ್ ದ ಅಪ್ರಿಷಿಯೇಷನ್, ನೇಮ್ ಆ್ಯಂಡ್ ಫೇಮ್ ವೈಲ್ ದ ಟೇಕರ್ಸ್ ಲೈಫ್ ಈಸ್ ಸೇವ್ಡ್. ಕರುಣೆಯನ್ನು ತೋರಿಸೋನಿಗೆ ಕರುಣೆಯನ್ನು ತೋರಿಸೋನು ಯಾವ ರೀತಿ ಲಾಭ ಪಡ್ಕೊತಾನೆ, ಅವನಿಗೆ ಹೆಸರು ಸಿಗ್ತೈತಿ, ಪ್ರಸಿದ್ಧಿ ಸಿಗ್ತೈತಿ, ಆಮೇಲೆ ಒಂದು ರೀತಿಯಾದಂತಹ ತೃಪ್ತಿ ಅವನಿಗೆ ಸಿಗ್ತೈತಿ. ಅದೇ ರೀತಿ ತೆಗೆದುಕೊಳ್ಳೋನು ಅವನ ಜೀವ ಉಳಿಸ್ಕೊತಾನೆ ಇಲ್ಲಿ, ಅದು ಕೂಡ ಅವನಿಗೆ ಒಳ್ಳೆಯದೇ. ಹಿ ವುಡ್ ಬಿ ಫ್ರೀ ಫ್ರಮ್ ದ ಸಫರಿಂಗ್. ಅವನಿಗೇನಾದರೂ ಶಿಕ್ಷೆ ವಿಧಿಸಲ್ಪಟ್ಟಿತ್ತು ಅಂತಂದರೆ ಅವನು ಬಳಲ್ಬೇಕಾಗ್ತಿತ್ತು, ನೋವನ್ನು ಅನುಭವಿಸ್ಬೇಕಾಗ್ತಿತ್ತು, ಅದರಿಂದ ಅವನು ಪಾರಾಗ್ತಾನೆ ಅಂತ. ಶಿ ಫರ್ದರ್ ಸೇಸ್ ಮರ್ಸಿ ಈಸ್ ಮೋರ್ ಪವರ್ಫುಲ್ ದೆನ್ ದ ಕಿಂಗ್ಸ್ ಕ್ರೌನ್. ಮತ್ತು ಮುಂದುವರೆದು ಹೇಳ್ತಾಳೆ ಅವಳು, ರಾಜ ಏನಿರ್ತಾನಲ್ಲ, ರಾಜ ಗಾಂಭೀರ್ಯದಿಂದ ಸಿಂಹಾಸನದ ಮೇಲೆ ಕುಳಿತಂತಹ ಕಿರೀಟವನ್ನು ಧರಿಸಿದಂತಹ ರಾಜ ಅದನಲ್ಲ, ಅವನಿಗಿಂತ ಬಲಿಷ್ಠವಾದಂಥದ್ದು ಕರುಣೆ ಅನ್ನುವಂಥದ್ದು ಅಂತ. ದ ಕಿಂಗ್ ಯೂಸಸ್ ಹಿಸ್ ಸೆಪ್ಟರ್, ದ ಅರ್ಥ್ಲಿ ಪವರ್, ದ ಟೆಂಪ್ರರಿ ಒನ್, ಟು ಡೆಲಿವರ್ ದ ಜಜ್ಮೆಂಟ್ಸ್. ರಾಜ ಏನು ಮಾಡ್ತಾನೆ, ನ್ಯಾಯಾನ್ಯಾಯವನ್ನು ಪರಾಮರ್ಶಿಸುವಾಗ ತನ್ನ ರಾಜದಂಡ, ಅದು ತಾತ್ಕಾಲಿಕವಾದಂತಹ ಶಕ್ತಿ, ಅದು ಭೂಮಿಯ ಮೇಲಿರುವಂತಹ ಒಂದು ಶಕ್ತಿ, ಅದನ್ನು ಉಪಯೋಗಿಸ್ತಾನೆ ನ್ಯಾಯಾನ್ಯಾಯ ಪರಾಮರ್ಶೆ ಮಾಡುವಾಗ. ದ ಸೆಪ್ಟರ್ ಇಸ್ ದ ಸಿಂಬಲ್ ಆಫ್ ಆನರ್, ಆ ಆ್ಯಂಡ್ ಫಿಯರ್. ಆ ರಾಜದಂಡ ಏನನ್ನ ಪ್ರತಿನಿಧಿಸ್ತೈತೆ ಅಂತಂದ್ರೆ ಆನರ್, ಅದರಲ್ಲಿ ಬಹಳ ಗೌರವ ಇರ್ತೈತೆ, ಅದಕ್ಕೆ ಮ್ಯಾಜೆಸ್ಟಿ ಅಂದರೆ ವೈಭವ ಇರ್ತೈತೆ ಅದರಲ್ಲಿ.
ಜೊತೆಗೆ ಆ ಆ್ಯಂಡ್ ಫಿಯರ್, ಭಯ ಮತ್ತು ಭೀತಿ ಕೂಡ ಇರ್ತೈತಿ. ಬಟ್ ಮರ್ಸಿ ಈಸ್ ಮೋರ್ ಪವರ್ಫುಲ್ ದೆನ್ ದಿಸ್ ಒನ್. ರಾಜ ಅತ್ಯಂತ ಬಲಿಷ್ಠ ಅಂತ ಅನ್ಸ್ಕೊತಾನೆ ಭೂಮಿ ಮೇಲೆ, ಆದರೆ ರಾಜನ ಆ ಶಕ್ತಿಗಿಂತ, ಆ ಸೆಪ್ಟರ್ಗಿಂತ, ರಾಜದಂಡಕ್ಕಿಂತ ಯಾವುದು ಹೆಚ್ಚು ಬಲಿಷ್ಠ ಅನಿಸ್ಕೊಂತೈತಿ ಅಂತಂದ್ರೆ ಅದು ಮರ್ಸಿ, ಕರುಣೆ. ಮರ್ಸಿ ಸಿಟ್ಸ್ ಇನ್ ದ ರಾಯಲ್ ಸೀಟ್ ಆಫ್ ಕಿಂಗ್ಸ್ ಹಾರ್ಟ್. ರಾಜ ಸಿಂಹಾಸನದ ಮೇಲೆ ಕೂತ್ಕೊಂಡ್ರೆ ಕರುಣೆಯ ಜಾಗ ಯಾವುದು? ರಾಜನ ಹೃದಯ ಸಿಂಹಾಸನ. ಇಟ್ ಈಸ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಗಾಡ್ ಹಿಮ್ಸೆಲ್ಫ್. ಕರುಣೆ ಅನ್ನುವಂಥದ್ದು ಆ ದೇವರ ಲಕ್ಷಣ ಆಗೈತಿ ಅಂತ. ವೆನ್ ಮರ್ಸಿ ಮಾಡಿಫೈಸ್ ದ ಕಿಂಗ್ಸ್ ಜಸ್ಟಿಸ್, ದ ಕಿಂಗ್ಸ್ ಅರ್ಥ್ಲಿ ಪವರ್ ಬಿಕಮ್ಸ್ ದ ಪವರ್ ಆಫ್ ಗಾಡ್. ಯಾವಾಗೆಲ್ಲ ಈ ರಾಜ ತನ್ನ ಏನು ರಾಜದಂಡವನ್ನು ಉಪಯೋಗಿಸಿ ನ್ಯಾಯಾನ್ಯಾಯವನ್ನು ಪರಾಮರ್ಶಿಸಿ ನ್ಯಾಯ ನಿರ್ಣಯವನ್ನು ಕೊಡ್ತಿರ್ತಾನೋ ಆ ಸಂದರ್ಭದಲ್ಲಿ ರಾಜ ಏನಾದರೂ ಕರುಣೆಯಿಂದ ಇದ್ದರೆ, ಕರುಣೆ ಅವನ ನ್ಯಾಯದ ಮೇಲೆ ಪ್ರಭಾವ ಬೀರಿದರೆ, ಅವನ ನಿರ್ಣಯದ ಮೇಲೆ ಪ್ರಭಾವ ಬೀರಿದರೆ, ಆವಾಗ ರಾಜನ ಈ ಟೆಂಪ್ರರಿ ತಾತ್ಕಾಲಿಕವಾದಂತಹ ಭೂಮಿಯ ಮೇಲಿರುವಂತಹ ಶಕ್ತಿ ಏನಾಗ್ತೈತಿ ಅಂತಂದ್ರೆ ಅದು ದೈವಿ ಶಕ್ತಿಯಾಗಿ ಪರಿವರ್ತನೆ ಆಗ್ತೈತಿ, ದೇವರ ಶಕ್ತಿಯಾಗಿ ಪರಿವರ್ತನೆ ಆಗ್ತೈತಿ ಅಂತ. ಇದಿಷ್ಟು ಸಮರಿ. ನಾನು ಈ ಕತೆ ಈ ಮರ್ಚೆಂಟ್ ಆಫ್ ವೆನಿಸ್ ಅನ್ನುವಂತಹ ಕತೆ ಸುಖಾಂತ್ಯ ಆಗ್ತೈತಿ ಅಂತ ಹೇಳಿದ್ದೆ. ಅದರ ಸೀಕ್ರೆಟ್ ಏನು ಅಂತ, ಯಾವ ರೀತಿ ಸುಖಾಂತ್ಯ ಆಗ್ತೈತಿ ಅನ್ನೋದನ್ನು ಕವಿತೆಯ ಕೊನೆಗೆ ಹೇಳ್ತೀನಿ ಅಂತ ಹೇಳಿದ್ದೆ. ಹಾಗೆ ನಾವೀಗ ಈ ಕವಿತೆಯ ಅಧ್ಯಯನದ ಕೊನೆಯ ಭಾಗಕ್ಕೆ ಬಂದಿದ್ದೀವಿ. ಈಗ ಆ ಸೀಕ್ರೆಟನ್ನು ನಿಮಗೆ ಹೇಳ್ತೀನಿ, ಆ ಅಂತ್ಯವನ್ನು ಹೇಳ್ತೀನಿ. ಕರುಣೆಯ ಬಗ್ಗೆ ಪೋರ್ಷಿಯಾ ಶೈಲಾಕನಿಗೆ ಬಹಳಷ್ಟು ಏನು ಮಾಡ್ತಾಳೆ, ಹೇಳ್ತಾ ಹೋಗ್ತಾಳೆ. ಆದರೆ ಶೈಲಾಕ್ನ ಮನ ಪರಿವರ್ತನೆ ಆಗೋದಿಲ್ಲ. ನನಗೆ ನೀನೇನು ಕೊಟ್ಟರೂ ಬೇಡ, ನನಗೇನು ಬೇಕು, ಆಂಟೋನಿಯೋನ ದೇಹದಿಂದ 1 ಪೌಂಡ್ ಮಾಂಸ ಬೇಕು ಅಂತ ಹಠ ಹಿಡಿತಾನೆ. ಆವಾಗ ಪೋರ್ಷಿಯಾ ಆ ವಿಲ್ಲನ್ನು ಓದ್ತಾಳೆ. ಅವನೇನು ದುಡ್ಡನ್ನು ಕೊಡುವಾಗ, ಆಂಟೋನಿಯೋಗೆ ದುಡ್ಡು ಕೊಡುವಾಗ ಬರ್ಸ್ಕೊಂಡಿದ್ನಲ್ಲ ವಿಲ್, ಆ ವಿಲ್ಲನ್ನು ಓದ್ತಾಳೆ. ಓದಿದಾಗ ಆ ಸತ್ಯ ಹೊರಗೆ ಬರ್ತೈತಿ. ಏನು? ನೀನು ಆಂಟೋನಿಯೋ ದುಡ್ಡನ್ನು ಕೊಡದೇ ಇದ್ದರೆ ನೀನು ಅವನ ದೇಹದಿಂದ 1 ಪೌಂಡ್ ಮಾಂಸವನ್ನು ತಗೋಬೋದು, ಹೌದಾ ಅಂತ ಕೇಳ್ತಾಳೆ. ಅದಕ್ಕೆ ಶೈಲಾಕ್ ಹೌದು 1 ಪೌಂಡ್ ಮಾಂಸ ತೊಗೊತೀನಿ ನಾನು ಅವನ ದೇಹದಿಂದ ಅಂತ ಹೇಳ್ತಾನೆ. ನಂತರ ಹೇಳ್ತಾಳವಳು, ಮತ್ತೊಂದು ಸರಿ ಓದ್ತಾಳದನ್ನು. ನೋಡು, ಆಂಟೋನಿಯನ ದೇಹದಿಂದ 1 ಪೌಂಡ್ ಮಾಂಸ ನಿನಗೆ ಬರುತ್ತೆ, ಆ ರೀತಿ ಬರೆದಿದೆ. ನೀನು ಆಂಟೋನಿಯೋನ ದೇಹದಿಂದ ಕೇವಲ ಮಾಂಸವನ್ನು ಮಾತ್ರ ತೆಗೆದುಕೋಬೇಕು, ಒಂದೇ ಒಂದು ಹನಿ ರಕ್ತ ಕೂಡ ಬರಬಾರ್ದು ಅಂತ ಹೇಳ್ತಾಳವಳು. ಆವಾಗ ಶೈಲಾಕ್ ಜರ್ಜರಿತನಾಗ್ತಾನೆ. ರಕ್ತ ಬರದೆ ಯಾರ್ದಾದ್ರೂ ದೇಹದಿಂದ ಮಾಂಸವನ್ನು ತೆಗೆದುಕೊಳ್ಳೋಕೆ ಸಾಧ್ಯ ಇದೆಯಾ? ಖಂಡಿತವಾಗ್ಲೂ ಅಸಾಧ್ಯ. ಈ ರೀತಿ ಅವನ ಒಂದು ಕುತಂತ್ರ ಬಯಲಾಗ್ತೈತಿ ಶೈಲಾಕೊಂದು. ನ್ಯಾಯಾಲಯಕ್ಕೆ ಕೊನೆಗೆ ಅವನು ಶರಣಾಗ್ತಾನೆ. ನ್ಯಾಯಾಲಯ ಆ ಶೈಲಾಕ್ನಿಗೇನೆ ಏನು ಮಾಡ್ತೈತೆ ಅಂತಂದ್ರೆ ಶಿಕ್ಷೆಯನ್ನು ವಿಧಿಸ್ತೈತಿ. ಇಲ್ಲಿ ಆಂಟೋನಿಯೋನ ಹಡಗುಗಳು ಸಮುದ್ರದಲ್ಲಿ ಏನು ಕಳೆದು ಹೋಗಿರ್ತಾವಲ್ಲ ಅವು ಮತ್ತೆ ಬರ್ತಾವ. ಎಲ್ಲರೂ ಕೂಡ ಸುಖಾಂತ್ಯವನ್ನು ಕಾಣ್ತಾರ. ಪೋರ್ಷಿಯಾ ಏನು ಮಾರುವೇಷದಲ್ಲಿ ಇರ್ತಾಳಲ್ಲ ಅವಳು ಕೂಡ ತಾನು ಯಾವ ರೀತಿ ಬಂದು ಈ ಪ್ರಕರಣವನ್ನು ಹೋರಾಡಿ ಗೆದ್ದೆ ಅನ್ನೋದನ್ನು ಅವರಿಗೆ ತಿಳಿಸ್ತಾರೆ. ಎಲ್ಲರೂ ಕೂಡ ಪೋರ್ಷಿಯಾಳ ಜಾಣ್ಮೆಯನ್ನು ಕೊಂಡಾಡ್ತಾರೆ, ಅವಳನ್ನು ಹೊಗಳ್ತಾರೆ. ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೂ ನಾವು ದ ಕ್ವಾಲಿಟಿ ಆಫ್ ಮರ್ಸಿ ಎನ್ನುವಂತಹ ಕವಿತೆಯ ಸಮರಿಯನ್ನು ಅಧ್ಯಯನ ಮಾಡಿದ್ವಿ. ಈಗ ಈ ಕವಿತೆಯ ಮೇಲೆ ಯಾವ ರೀತಿಯಾದಂತಹ ಪ್ರಶ್ನೆಗಳು ನಮ್ಮ SSLC ಬೋರ್ಡ್ ಎಕ್ಸಾಮ್ನಲ್ಲಿ ಕೇಳಲ್ಪಡ್ತವೆ ಅನ್ನೋದ್ರ ಬಗ್ಗೆನೂ ಕೂಡ ಒಂದು ಸಾರಿ ಕಣ್ಣಾಡಿಸೋಣ. ಕಳೆದ 2 SSLC ಬೋರ್ಡ್ ಎಕ್ಸಾಮ್ನ ಪರೀಕ್ಷೆಗಳು ಅಂತಂದರೆ ಜೂನ್ 2020 ಮತ್ತು ಸೆಪ್ಟೆಂಬರ್ 2020 ಪ್ರಶ್ನೆ ಪತ್ರಿಕೆಗಳನ್ನು ತೆಗೆದು ನೋಡಿದಾಗ ಅಲ್ಲಿ ನಮಗೆ ಈ ಕವಿತೆಯ ಮೇಲೆ ಯಾವುದೇ ಪ್ರಶ್ನೆಗಳು ಬಂದಿರೋದನ್ನು
ಕಾಣೋದಿಲ್ಲ. ಅಂತಂದರೆ ಯಾವುದೇ ಪ್ರಶ್ನೆಗಳು ಅಂತಂದರೆ 2 ಅಂಕದ ಪ್ರಶ್ನೆಗಳು, 3 ಅಂಕದ RC ಪ್ರಶ್ನೆಗಳು, 3 ಅಂಕದ ಸಮರಿ ಪ್ರಶ್ನೆ, ಅದೇ ರೀತಿ 4 ಅಂಕದ ಸಮರಿ ಪ್ರಶ್ನೆ. ಆದರೆ ಎಂತಹ ಪ್ರಶ್ನೆಯನ್ನು ಕೇಳಲ್ಪಟ್ಟಿದೆ ಅಂತಂದರೆ ಮೆಮೊರೈಸೇಷನ್, ಕಂಠಪಾಠಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಯೊಂದನ್ನು ಕೇಳಿದ್ದಾರೆ. ಆದರೆ ನಾವೇನು ಮಾಡಬಾರ್ದು, ಕೇವಲ ಕಂಠಪಾಠಕ್ಕೆ ಮಾತ್ರ ಈ ಕವಿತೆಯ ಬಗ್ಗೆ ಪ್ರಶ್ನೆ ಕೇಳ್ತಾರೆ ಅಂದ್ಕೊಂಡು ನಿರ್ಲಕ್ಷ್ಯ ಮಾಡಬಾರ್ದು. ಯಾವುದೇ ಕ್ವಶನ್ ಪೇಪರ್ನಲ್ಲೂ ಯಾವುದೇ ರೀತಿಯಾದ ಪ್ರಶ್ನೆಗಳು ಕೂಡ ಬರುವಂತಹ ಸಂಭವ ಇದೆ. ಯಾಕಂದರೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಏನಾಗೈತೆ ಅಂತಂದ್ರೆ ಈ ವರ್ಷದಿಂದ ಬದಲಾಗಿದೆ. ಹಾಗಾಗಿ ಎಲ್ಲ ಪ್ರಶ್ನೆಗಳನ್ನು ಕೂಡ ಓದೋದು ಬಹಳ ಮುಖ್ಯ. ನಾವೀಗ ಸುಮಧುರವಾದ ಸಂಗೀತ ಸಂಯೋಜನೆಯಲ್ಲಿ ಈ ಕವಿತೆಯನ್ನು ಕೇಳಿ ಆನಂದಿಸೋಣ. ಕವಿತೆಯ ವಿವರಣೆ, ಪ್ರಶ್ನೋತ್ತರಗಳು ಎಲ್ಲವನ್ನು ಚರ್ಚೆ ಮಾಡಿದ ನಂತರ ನಿಮಗೆ ಯಾಕೆ ಈ ಹಾಡನ್ನು ಸಂಗೀತದ ರೂಪದಲ್ಲಿ ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಅಂತಂದರೆ, ಯಾವುದೇ ಒಂದು ವಿಷಯವನ್ನು ನಾವು ನೆನಪಿಟ್ಕೋಬೇಕು ಅಂತಂದರೆ ಅದು ಪೂರ್ಣವಾಗಿ ನಮಗೆ ಅರ್ಥ ಆಗಬೇಕು, ಅಂದರೆ ಮಾತ್ರ ನೆನಪಿನಲ್ಲಿ ಉಳಿತೈತಿ. ಅದಕ್ಕೆ ಈಗ ಈ ವಿಷಯವನ್ನು ಪೂರ್ತಿಯಾಗಿ ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ಅನ್ಕೊತೀನಿ. ಹಾಗಾಗಿ ಈ ಕವಿತೆಯನ್ನು ನೀವು ನೆನಪಿಟ್ಟುಕೊಳ್ಳೋದು ಅಷ್ಟೊಂದು ಕಷ್ಟ ಅನಿಸ್ಲಿಕ್ಕಿಲ್ಲ. ಈಗ ನಾವೇನು ಮಾಡೋಣ, ಈ ಕವಿತೆಯ ಈ ಒಂದು ಸುಂದರವಾದ ಹಾಡನ್ನು ಕೇಳೋಣ. ವಿದ್ಯಾರ್ಥಿಗಳೇ, ನೀವು ಯೂಟ್ಯೂಬ್ನಲ್ಲಿ ದ ಕ್ವಾಲಿಟಿ ಆಫ್ ಮರ್ಸಿ ಅಂತ ಸರ್ಚ್ ಮಾಡಿರಿ. ಆ ಸರ್ಚ್ ಮಾಡಿದ ತಕ್ಷಣವೇ ನಿಮಗೆ 10 ಫಲಿತಾಂಶಗಳು ಬರ್ತಾ ಹೋಗ್ತಾವೆ. ಆ 10 ಫಲಿತಾಂಶಗಳಲ್ಲಿ ಬಹಳಷ್ಟು ಫಲಿತಾಂಶಗಳು ಏನಾಗ್ತಾವೆ ಅಂತಂದ್ರೆ, ನಾನು ನಿಮಗೆ ಈಗ ಈ ವಿಡಿಯೋದಲ್ಲಿ ಹಾಕ್ತಾ ಇರುವಂತಹ ಹಾಡುಗಳೇ ಬರ್ತಾ ಹೋಗ್ತಾವೆ. ಆದರೆ ನೀವು ಸರ್ಚ್ ಮಾಡಿರುವಂತಹ ವಿಡಿಯೋದಲ್ಲಿರುವಂತಹ ಹಾಡುಗಳನ್ನು ಯಾರು ಹಾಡಿದ್ದಾರೆ, ಆ ಹಾಡುಗಳನ್ನು ನಿರ್ಮಾಣ ಮಾಡುವಲ್ಲಿನ ಹಿಂದಿನ ಪರಿಶ್ರಮ ಯಾರ್ದಿದೆ ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತೇ ಆಗೋದಿಲ್ಲ. ಆ ರೀತಿಯಾದ ಹಾಡುಗಳನ್ನು ಬಳಸ್ಕೊಳ್ಳಲಾಗಿದೆ. ಆದರೆ ಆ ಹಾಡಿನ ವಿಶೇಷತೆಗಳನ್ನು ನಿಮಗೆ ಹೇಳ್ತಾ ಹೋಗ್ತೀನಿ. ಈ ಕಂಠಪಾಠದ ಹಾಡುಗಳು ಎಲ್ಲಿ ನಿರ್ಮಾಣ ಆಗಿವೆ ಅಂತಂದರೆ ಹಾನಗಲ್ ತಾಲೂಕಿನಲ್ಲಿ ಇಂಗ್ಲೀಷ್ ಟೀಚರ್ಸ್ ಫೋರಮ್ ಅನ್ನುವಂತಹ ಒಂದು ಆ್ಯಕ್ಟಿವ್ ಆಗಿರುವಂತಹ ಒಂದು ಫೋರಮ್ ಇದೆ. ಇಂಗ್ಲೀಷ್ ಶಿಕ್ಷಕರ ಒಂದು ವೇದಿಕೆ ಇದೆ. ಆ ಇಂಗ್ಲೀಷ್ ಶಿಕ್ಷಕರ ವೇದಿಕೆಯಲ್ಲಿ 2-3 ವರ್ಷಗಳ ಹಿಂದೆ ಈ ಹಾಡುಗಳು ನಿರ್ಮಾಣ ಆಗಿವೆ. ಈ ಹಾಡನ್ನು ನಿರ್ಮಾಣ ಮಾಡುವಲ್ಲಿ ಪ್ರಮುಖ ಪಾತ್ರವನ್ನು ಯಾರೆಲ್ಲ ವಹಿಸಿದ್ದಾರೆ ಅಂತಂದರೆ, ಜನತಾ ಬಾಲಿಕೆಯರ ಪ್ರೌಢಶಾಲೆಯ ಇಂಗ್ಲೀಷ್ ಶಿಕ್ಷಕರಾಗಿರುವಂತಹ ರಾಕೇಶ್ ಜಿಗಳಿ ಸರ್ ಅವರು. ನಮ್ಮ ರಾಕೇಶ್ ಜಿಗಳಿ ಸರ್ ಅವರು ಸ್ಟೇಟ್ ಲೆವೆಲ್ RP ಕೂಡ ಹೌದು. NCJC ಹೈಸ್ಕೂಲ್ ಹಾನಗಲ್ ಈ ಪ್ರೌಢಶಾಲೆಯ ಇಂಗ್ಲೀಷ್ ಶಿಕ್ಷಕರಾಗಿರುವಂತಹ ಸಂತೋಷ್ ಸರ್ ಅವರು, ಜೊತೆಗೆ ನರಸಿಂಹ ಕೋಮಾರ್ ಸರ್ ಅವರು. ಈ ನರಸಿಂಹ ಕೋಮಾರ್ ಸರ್ ಅವ್ರದ್ದೇ ಒಂದು ದೊಡ್ಡ ಪಾತ್ರ ಇದರಲ್ಲಿ. ಯಾಕಂದರೆ ಅವರು ಸಂಗೀತಗಾರರು ಹೌದು, ಒಬ್ಬ ರಂಗಕರ್ಮಿ, ಒಬ್ಬ ನಟರು ಹೌದು. ಅವರು ಸಂಗೀತದ ಬಗ್ಗೆ ಅಪಾರವಾದ ಜ್ಞಾನವನ್ನು ಹೊಂದಿದ್ದಾರೆ. 100 ವಿದ್ಯಾರ್ಥಿಗಳಿಗೆ ಸಂಗೀತದ ಜ್ಞಾನವನ್ನು ಕೂಡ ಅವರು ನೀಡಿದ್ದಾರೆ. ಅಂತಹ ಒಬ್ಬ ಮಹಾನ್ ವ್ಯಕ್ತಿ ಈ ಹಾಡುಗಳಿಗೆ ಸಂಗೀತ ಸಂಯೋಜನೆ, ರಾಗ ಸಂಯೋಜನೆಯನ್ನು ಮಾಡಿದ್ದಾರೆ. ಮತ್ತು ಜನತಾ ಬಾಲಿಕೆಯರ ಪ್ರೌಢಶಾಲೆಯ ವಿದ್ಯಾರ್ಥಿನಿಯರು ಈ ಹಾಡುಗಳನ್ನು ಹಾಡಿದ್ದಾರೆ. ಯೂಟ್ಯೂಬ್ನಲ್ಲಿ ಈ ಹಾಡುಗಳನ್ನು ನಿರ್ಮಾಣ ಮಾಡಿದಂಥವರ ಹೆಸರುಗಳೇ ಎಲ್ಲೂ ಕೂಡ ಕಾಣೋದಿಲ್ಲ. ಅವರಿಗೆ ಈ ವಿಡಿಯೋ ಮೂಲಕ ನಾನು ತುಂಬು ಹೃದಯದ ಕೃತಜ್ಞತೆಗಳನ್ನು ಹೇಳ್ತಾ, ಅವರ ಒಂದು ಅನುಮತಿಯೊಂದಿಗೆ ಈ ಆಡಿಯೋ ಸಾಂಗ್ಗಳನ್ನು ನಿಮಗೋಸ್ಕರ ಪ್ಲೇ ಮಾಡ್ತಾ ಇದ್ದೀನಿ. ನೋಡಿ, ಎಂಜಾಯ್ ಮಾಡಿ. Show the force of temporal
above this surface rate. The quality of mercy is not strained. The quality of mercy is not strained. It is enthroned in the heart of kings. It is enthroned in the heart of kings. It is an attribute to God Himself. It is an attribute to God Himself. And earthly powered earth and show like a sword. And earthly powered earth and show like a sword. When mercy sees the justice. When mercy sees the justice. The quality mercy sees the justice. The quality of mercy is not strained. The quality of mercy is not strained. It droppeth as the gentle rain from heaven. It droppeth as the gentle rain from heaven. Upon the place when it is at priceless. Upon the place when it is at priceless. Rest in that gives and in the taste. It rests in that gives and in the taste. It is the medicine, the medicine becomes. It is the medicine, the medicine